ಒಬ್ಬ ಕಾಮಾಂಧನ ಮಾಡಿದೆ ಅಂತ ಹೇಳಿ ಅವ್ರೇನು ನೀನ್ ಒಳ್ಳೇದೇ ಮಾಡಿದ್ಯಮ್ಮ ಕೆಟ್ಟದ್ ಹೋಯ್ತಿಲ್ಲಿ ಅಂತ ಹೇಳಿ ನನಗೇನು ಯಾರು ಸರ್ಟಿಫಿಕೇಟ್ ಕೊಡಲ್ಲ. ಕೊಲೆ ಮಾಡಿದ್ಯಾ ನೀನು ಅದಕ್ಕೆ ಒಳಗಡೆ ಹೋಗು ಅಂತಾನೆ ಮಾಡ್ತಾರೆ. ಆದ್ರೆ ಪೊಲೀಸ್ನವರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಸ್ಥಳ ಮಹಜರ್ ಟೈಮಲ್ಲಿ ಆತ್ಮರಕ್ಷಣೆ ಗುಂಡು ಹಾರಿಸಿದ್ವಿ. ಅವ್ರುಗಳು ಮಾಡ್ಬೇಕಿದನ್ನ. ಇಂಥದ್ದೊಂದು ಬ್ಯಾಕ್ ಟು ಬ್ಯಾಕ್ ಆದಾಗ ಅಟ್ಲೀಸ್ಟ್ ಭಯ ಬರುತ್ತೆ. ಈಗ ನೀವು 21 ವರ್ಷಕ್ಕೆ ಮದುವೆ ಆಗ್ತಾರೆ. ಮದುವೆ ಆದ ತಕ್ಷಣ ಎಲ್ಲಿ ಬೆಂಗಳೂರು ಶಿಫ್ಟ್ ಆಗ್ತೀರಾ? ಬೆಂಗಳೂರಲ್ಲೇ ಇದ್ದಿದ್ದು. ಜಾಹ್ನವಿ ಡಿವೋರ್ಸ್ ತಗೊಂಡ್ರು ಅಂತ ನ್ಯೂಸ್ ಆಯ್ತು. ಹೊಂದಾಣಿಕೆ ಆಗ್ಲೇ ಇಲ್ಲ. ನನ್ನ ಹಣೆ ಬರಹ ಅದು. ಒಂದೇನೋ ಒಂದು ಇನ್ಸಿಡೆಂಟ್ ಆಯ್ತು. ಆತ ಹೆಂಗೆ ಒಂದು ನಾರ್ಮಲ್ ವ್ಯಕ್ತಿ ಅಲ್ಲ ಅನ್ನೋದು ಕೂಡ ನನ್ಗೆ ಗೊತ್ತಾಗ್ತಿತ್ತು. ಒಂದ್ ಮನಸ್ಥಿತಿಲಿ ಏನ್ ಮಾಡ್ಬಿಟ್ಟ, ಎಲ್ಲಾ ಚಾನೆಲ್ಗೂ ಏನೇನೋ ಲೆಟರ್ ಬರೆಯೋದು, ಅವನೇ ಬರೆಯೋದು. ಆದ್ರೆ ಅಷ್ಟು ಹುಚ್ಚ ಅವನು. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಜಸ್ಟ್ ನಾಟಕಗಳು ಆಡ್ಕೊಂಡು ಆತರ ಅವ್ನು ಥಿಂಕ್ ಮಾಡ್ತಾ ಇದ್ದ. ಸೈಕೋಪಾತ್ಗಳು ಹಾಗೆ ಅಲ್ಲ. ತಕ್ಷಣಕ್ಕೆ ನಿರ್ಧಾರ ತಗೊಂಡಿದ್ದಲ್ಲ. 1-2 ವರ್ಷ ನಾನು ಕಾದೆ. ಒಂದಾದ್ಮೇಲೆ ಒಂದು ವಿಚಾರಗಳು ಬರ್ತಾನೆ ಇರೋದು, ಗೊತ್ತಾಗ್ತಾನೆ ಇರೋದು. ಇದು ಬೇಡ ಬೇಡ ಅನ್ನೋ ತರದ್ದೇ ಆಗಿ ಕೊನೆಗೆ ನಿನ್ನ ತಾಳಕ್ ತಕ್ಕಂಗೆ ನಾನು ಕೊಡಿಲಿಲ್ಲ ಅಂತನೋ, ನಿನ್ನ ಗಾಳಕ್ ನಾನು ಸಿಗ್ಲಿ ಅದು ನಿಜವಾಗ್ಲೂ ಆಗಲ್ಲಪ್ಪ. ತುಂಬಾ ನಮ್ ಜೀವನನೇ ಹಾಳಾಗತ್ತೆ ಅಂದ್ರೆ ಅವ್ರು ಡಿವೋರ್ಸ್ ತಗೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಿಜವಾಗ್ಲೂ ಡಿಪ್ಲೊಮಾ ಬೇರೆ ಹಿಂಗಾಯ್ತು, ಇನ್ ಟ್ರಾವೆಲ್ ಮಾಡಬಾರ್ದು ಅಂತಿದ್ರಲ್ಲ. ನಾನು ಇಲ್ಲೇ ಸೇರ್ಕೋತೀನಿ ಸಕಲೇಶ್ಪುರದಲ್ಲಿ, ಡಿಗ್ರಿ ಮಾಡ್ತೀನಿ ಅಂತ. ಅವ್ರಿಗೆ BA ಮಾಡೋದೆಲ್ಲ ಇಷ್ಟನೇ ಇರ್ಲಿಲ್ಲ ಅಣ್ಣಂಗೆ. ನೀವ್ ಅಷ್ಟು ಚೆನ್ನಾಗಿ ಓದ್ತಿದ್ದವಳು, ಏನಕ್ಕೆ ಅದನ್ನ ಮನೆಯಲ್ಲೇ ಪಾಸ್ ಮಾಡ್ಬೋದಲ್ಲ ಅಂತ ಹೇಳ್ತಿದ್ದ. ಬಟ್ ಆದ್ರೂ ಸೇರ್ಕೊಂಡೆ. ಅದಾದ್ಮೇಲೆ ನಂದು ಅದೇನಿದೆ ಸ್ಪೀಚು, ರೆಸಿಟೇಷನ್ ಪ್ರತಿಯೊಂದು ಮತ್ತೆ ಶುರುವಾಯ್ತು. ಮತ್ತೆ ಎಲ್ಲ BBMP ಇಂದ ಘನತ್ಯಾಜ್ಯ ನಿರ್ವಹಣೆ ಅದ್ರ ಬಗ್ಗೆ ಎಲ್ಲ ಭಾಷಣ ಇದ್ದಾಗೆಲ್ಲ ಮತ್ತೆ ಅಗೇನ್ ಫಸ್ಟ್ ಪ್ರೈಸು ಕಾಲೇಜಲ್ಲಿ. ಅದು ಸಕಲೇಶ್ಪುರ, ಅದಕ್ಕೆ ವಾಸ್ತು ನಮಗ್ ಸಕಲೇಶ್ಪುರನೇ ಹಿಡ್ಸಿರೋದು. ಅಗೇನ್ ಮತ್ತೆ ಟಾಪರ್, ಗೋಲ್ಡ್ ಮೆಡಲ್ ಅದೆಲ್ಲ ಶುರುವಾಯ್ತು. ಗೋಲ್ಡ್ ಮೆಡಲ್ QT 99 QT ಅನ್ನೋ ಸಬ್ಜೆಕ್ಟ್ ಅಲ್ಲಿ ನಾನು 99. ನನ್ ಕಾಲೇಜಿಗೆ ಹೋಗ್ದಲೇನೆ. ಮತ್ತೆ ಅದ್ ಯಾವಾಗ ಅಂತಂದ್ರೆ ಆ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು. ಫಸ್ಟ್ ಇಯರ್ ಡಿಗ್ರಿ ಮುಗಿಸ್ದೆ, ಸೆಕೆಂಡ್ ಇಯರ್ ಅಲ್ಲಿ ಇದ್ದೆ. ಅವಾಗ ಮದ್ವೆ ಆಯ್ತು ನನ್ಗೆ. ಯಾಕೆಂದ್ರೆ ಹೀಗೆ ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಿದ್ರು, ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅಂದ್ರೆ ಈಗ ಅವ್ರು ಒಪ್ಪಿದ್ದು ಹುಡ್ಗ ಒಪ್ಪಲ್ಲ, ಹುಡ್ಗ ಒಪ್ಪಿದ್ದು ಇವ್ರು ಒಪ್ಪಲ್ಲ. ಹಂಗೆ ಆಗಿ ಅದು ಮದ್ವೆ ತುಂಬಾ ಡಿಲೇ ಆಗೋಯ್ತು. ಅವಾಗ ನಮ್ಮ ಮನೆಯಲ್ಲಿ ಫ್ರೆಂಡ್ ಸರ್ಕಲ್ ಈಗ ಇನ್ಫ್ಲೂಯೆನ್ಸ್ ಆಗುತ್ತೆ. ನೀನು ಅಷ್ಟೇ, ನಿನಗೆ ಶಾರುಖ್ ಖಾನೇ ಬೇಕು, ಸಲ್ಮಾನ್ ಖಾನೇ ಬೇಕು ಅಂದ್ರೆ ಕಷ್ಟ. ಈಗ್ಲಿಂದಾನೇ ನೋಡೋಣ, ಡಿಗ್ರಿ ಮುಗಿಸೋ ಅಷ್ಟ್ರಲ್ಲಿ ಯಾವ್ದಾದ್ರು ಒಂದು ಫಿಕ್ಸ್ ಆಗತ್ತೆ, ಮದ್ವೆ ಮಾಡೋಣ ಅಂತ ಅನ್ಕೊಂಡು ಸೆಕೆಂಡ್ ಇಯರ್ ಡಿಗ್ರಿಲಿ ಇರುವಾಗ ಓಕೆ ಅಂತ ಹೇಳಿ ನೋಡಿದ್ದು. ಅದೇನಾಗೋಯ್ತು, ನೋಡಿದ ತಕ್ಷಣ ಮದ್ವೆನೇ ಫಿಕ್ಸ್ ಆಗೋಯ್ತು. ನಮ್ಮ ಹತ್ರ ಅವಾಗ ದುಡ್ಡು ಕೂಡ ಇರ್ಲಿಲ್ಲ. ನಾವಪ್ಪ ರಿಟೈರ್ಡ್ ಆದ ಬರೋ ದುಡ್ಡಲ್ಲಿ ಮಾಡ್ಬೇಕಂತ ಇದ್ದಿದ್ದು. ಸೊ ಮದ್ವೆನೇ ಆಗೋಯ್ತು. ಮದ್ವೆ ಆದ್ಮೇಲೆ ಓದಿದ್ದು ನಾನು. ಮದ್ವೆ ಆದ್ಮೇಲೆ ಮಗು ಆದ್ಮೇಲೆ 2 ಸೆಮಿಸ್ಟರ್ನ ಹಗಲು, ಇವತ್ತು ಬೆಳಿಗ್ಗೆ 5th ಸೆಮಿಸ್ಟರ್ದು ಇದ್ರೆ ನೆಕ್ಸ್ಟ್ ಡೇ ಮಧ್ಯಾಹ್ನ 6th, ನೆಕ್ಸ್ಟ್ ಡೇ ಬೆಳಿಗ್ಗೆ 5th, ಆ ತರ ಓದಿ 14 ಸಬ್ಜೆಕ್ಟ್. ಅವಾಗ ನಾನು ಗೋಲ್ಡ್ ಮೆಡಲಿಸ್ಟ್. ಅದಕ್ಕೆ ನೋಡಿ ವಾಸ್ತು ಸಕಲೇಶ್ಪುರ. ನಮ್ಮಣ್ಣ ಅಂತಿದ್ದ, ಓದೋ ಟೈಮಲ್ಲಿ ಓದಿದ್ರೆ ಈ ಮಗುವನ್ನೆಲ್ಲ ಎತ್ಕೊಂಡು 2 months ಬೇಬಿನ ಇಷ್ಟೆಲ್ಲ ಕಷ್ಟ ಪಡ್ಬೇಕಿತ್ತ. ಅಂದ್ರೆ ಬಾಣ್ತಿ ಅಂದ್ರೆ ಮಲ್ಕೋಬೇಕು, ಅವ್ರ ಪೇಪರ್ ಓದ್ಬಾರ್ದು, ಆ ತರದೆಲ್ಲ ಇರುತ್ತಲ್ಲ. ನಾನು ಅವಾಗ ಬಾಣ್ತಿ 2.5 ತಿಂಗಳು ಮಗುಗೆ. ಅವಾಗೆಲ್ಲ ಹಗಲು ರಾತ್ರಿ ಓದಿ ಪಾಸ್ ಮಾಡಿದ್ದು. ಈಗ ನಿಮಗೆ ಮದುವೆ ಆದಾಗ 21 ವರ್ಷ ಅಲ್ವಾ? ಹೌದು, 21 ವರ್ಷ 22 ವರ್ಷ. ಈಗ 21 ವರ್ಷಕ್ಕೆಲ್ಲ ಅಂದ್ರೆ ಈಗ ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸ್ತಾರಲ್ವಾ? ಈಗ ನೀವು ಅವಾಗ 21 yearsಗೆ ಮದುವೆ ಆಗ್ತೀನಿ ಅಂತಂದಾಗ ನೀವು ಡಿಸೈಡ್ ಮಾಡಿದ್ದ ಮನೆಯಲ್ಲೇ? ನಾನು ಹೇಳಿದ್ನಲ್ಲ, ಇವಾಗ್ಲಿಂದಾನೇ ನೋಡಿದ್ರೆ ಡಿಗ್ರಿ ಆದ್ಮೇಲೆ ಯಾವ್ದಾದ್ರು ಒಂದು ಫಿಕ್ಸ್ ಆಗ್ಬೋದು. 1-2 ವರ್ಷ ನೋಡಿ, ಅವ್ರು ಒಪ್ಪಿದ್ ನಾವ್ ಒಪ್ಪಲ್ಲ, ನಾವು ಶುರು ಮಾಡೋಣ ನೋಡಕ್ಕೆ ಅಂತ. ಯಾಕಂದ್ರೆ ನನ್ನ ಕಸಿನ್ಸ್ ಅಲ್ಲೂ ಅಷ್ಟೇ, ಎಷ್ಟೋ ಜನಕ್ಕೆ 30 ವರ್ಷ 35 ವರ್ಷ 38 ವರ್ಷ ಆದ್ರೂ ಕೂಡ ಮದ್ವೆ ಆಗ್ತಿರ್ಲಿಲ್ಲ. ಸೊ ಅದನ್ನೆಲ್ಲ ನೋಡಿ ಶುರು ಮಾಡೋಣ ಅಂತ ಅಂದಿದ್ದು. ನಂದೇನಂದ್ರೆ ಮೋಸ್ಟ್ಲಿ ಗುರುಬಲ ಇತ್ತೇನೋ, ಒಂದಕ್ಕೆ ಫಿಕ್ಸೇ ಆಗೋಯ್ತು. ಅದಾದ್ಮೇಲೆ ಮತ್ತೆ ಅವರು ಚಿತ್ರದುರ್ಗ, ಹಾಸನಲ್ಲಿ ಒಬ್ರು ತೀರ್ಥ ಆಂಟಿ ಅಂತ ಇದ್ರು. ಅವ್ರ ಥ್ರೂ ಗೊತ್ತಾಗಿದ್ದು. ಹೌದು, ಅವ್ರ ಥ್ರೂ ಇದಾಗಿದ್ದು. ಬಂದು ಎಲ್ಲ ನೋಡಿ ಮದ್ವೆ ಫಿಕ್ಸ್ ಆಯ್ತು. ರಿಟೈರ್ಡ್ ಆಗಿರ್ಲಿಲ್ಲ. ಎಂಗೇಜ್ಮೆಂಟ್ ಎಲ್ಲ ಆದಾಗ ರಿಟೈರ್ಡ್ ಆಗಿರ್ಲಿಲ್ಲ. ಮದ್ವೆ ಟೈಮಲ್ಲಿ ರಿಟೈರ್ಡ್ ಆಗಿ ಎಲ್ಲ ದುಡ್ಡು ಬಂತು, ಅದ್ರಲ್ಲೇ ಮದ್ವೆ ಮಾಡಿದ್ದು. ಮದ್ವೆ ಏನ್ ಮಾತುಕತೆ ಆಯ್ತಾ? ಕೊಡೋದು ತಗೊಳ್ಳೋದು ಅದು ಇದು ಏನಾದ್ರು ಮಾತಾಡ್ತಾರಲ್ಲ, ಆತರದ್ ಏನಿರ್ಲಿಲ್ಲ. ಮದ್ವೆ ಚೆನ್ನಾಗ್ ಮಾಡ್ಕೊಡಿ ಅಂತ ಹೇಳಿದ್ರು. ಸಕಲೇಶ್ಪುರ ಬುರ್ವೆಗೌಡದಲ್ಲಿ ಮದ್ವೆ ಆಯ್ತು. ಕೊಡೋದು ತಗೊಳೋದು ಆತರ ಏನಿರ್ಲಿಲ್ಲ.
ಅಲ್ಲ ಜನರಲ್ ಆಗಿ ಎಷ್ಟು ಅನಿಷ್ಟ ಪದ್ಧತಿ ಅಲ್ಲ ಈಗ ವರದಕ್ಷಿಣೆ. ಹೌದು ಹೌದು ಪಾಪ ಅಲ್ವಾ? ಹೆಣ್ಮಕ್ಳನ್ನ ಅಂದ್ರೆ ಮಾರೋ ತರ ಆಗೋಯ್ತು ಅಲ್ವಾ. ನೀವ್ ಎಷ್ಟು ಕೊಡಿ, ನೆಕ್ಸ್ಟ್ ನಮ್ ಮನೆಗ್ ನಾವ್ ಅವ್ರನ್ನ ಕರ್ಕೊಂಡ್ ಹೋಗ್ತೀವಿ, ಅವ್ರನ್ನೆಲ್ಲ ಸಾಕೋದಕ್ಕೆ ಇದಕ್ಕೆಲ್ಲ ಇಷ್ಟು ಖರ್ಚಾಗುತ್ತೆ, ಈಗಲೇ ಕೊಟ್ಬಿಡಿ ಅನ್ನೋ ತರ ತಗೊಂಡ್ ಹೋಗೋದು. ಅದಂತೂ ನಿಜವಾಗ್ಲು ಈಗ ನೋಡಿ, ಹೆಣ್ಮಕ್ಳು ಎಲ್ಲಾ ದುಡಿತಾ ಇರ್ತಾರೆ, ಕೆಲವು ಸಲ ಗಂಡಸರಿಗಿಂತ ಜಾಸ್ತಿ ಅರ್ನ್ ಮಾಡ್ತಾ ಇರ್ತಾರೆ, ಅವಾಗ ಇವ್ರಿಗೆ ಲಾಭ ಅಲ್ವಾ. ಅದನ್ನೆಲ್ಲ ಯೋಚನೆನೇ ಮಾಡಲ್ಲ. ಬಟ್ ಏನ್ ಮಾಡಕ್ಕಾಗಲ್ಲ, ಅದು ಅವಾಗ್ಲಿಂದ ಬಂದ್ಬಿಟ್ಟಿದೆ. ಅವಾಗೆಲ್ಲ ಹೆಣ್ಮಕ್ಳು ದುಡಿತಿರ್ಲಿಲ್ವಲ್ಲ. ಸೊ ಹಿಂಗೆಲ್ಲ ಕೊಟ್ರೆ ನಮ್ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೋಬಹುದೇನೋ ಆ ಉದ್ದೇಶದಿಂದನೂ ಕೂಡ ಆಗಿರುತ್ತೆ. ಇದೆಲ್ಲ ಕೊಡೋದ್ರಿಂದ ಅಟ್ಲೀಸ್ಟ್ ಹೆಣ್ಮಕ್ಳು ಸುಖವಾಗಿರ್ಬೋದೇನೋ ಅಂತ. ಎಷ್ಟೋ ಡೌರಿ ಕೇಸ್ಗಳನ್ನೇ ನೋಡಿದ್ರ, ಹಿಂಗ್ ಕೊಟ್ಟಷ್ಟು ಇನ್ನು ಕೊಡಿ ಅಂತಾರೆ. ಅಲ್ಲ ಪಾಪ ಒಂದ್ ಹೆಣ್ಣು ತವ್ರ ಮನೆ ಬಿಟ್ಟು ಬರ್ತಾಳೆ, ನಿಮ್ ಮನೆಗೆ ನಿಮ್ ತಂದೆ ತಾಯಿಗಳನ್ನ ನಿನ್ ಮಕ್ಕಳನ್ನ ನೋಡ್ಕೊಳಕ್ಕೆ, ಅಂದ್ರೆ ಕಂಪ್ಲೀಟ್ ಅವಳು ಮರೆತು ಬಿಡ್ತಾಳೆ, ಅವ್ರ ಮನೆನೇ ಕಟ್ ಮಾಡ್ಬಿಡ್ತಾಳೆ. ಅವಳಿಗೆ ಅಲ್ಲಿ ಪ್ರಿಯಾರಿಟಿ ಅನ್ನೋದೇ ಇರೋದಿಲ್ಲ. ಹೊಸ ಜೀವನ ಹೊಸ ಬರ್ಬೇಕಂದ್ರೆ ಇದು ಡೌರಿ ಅಂತೆ ಮಸಿ. ಹೌದಪ್ಪ, ಅದೆಲ್ಲ ನಿಜವಾಗ್ಲೂ ಅದೊಂದು ಅನಿಷ್ಟ ಪದ್ಧತಿನೇ. ಇವಾಗೆಲ್ಲ ಬಹುಶಃ ಸ್ವಲ್ಪ ಕಡಿಮೆ ಆಗ್ತಿರ್ಬೋದು, ಬಟ್ ಎಲ್ಲಾ ಕಡೆ ಇದೆ ನೋಡಿ. ಇವಾಗ ನಾವು ಊರಲ್ಲಿ ನಾವಪ್ಪ ಅಟೆಂಡರ್ ಇರ್ಬೋದು, ಅಥವಾ ನಾವು ಎಲ್ಲ ಸಣ್ಣ ಮನೇಲೆ ಇದ್ವಿ, ನಮ್ಗೆ ಏನೂ ಇರ್ಲಿಲ್ಲ, ನಾವು ಕಲರ್ ಡ್ರೆಸ್ ಹಾಕೋವಾಗ್ಲೂ ಅದೇನ್ ಒಂದ್ ಡ್ರೆಸ್ ಇತ್ತು ಅದನ್ನೇ ನಾನು ವಾರ ಪೂರ್ತಿ, ಅಂದ್ರೆ ಈ ವಾರ ಇದನ್ನ ಹಾಕಿದ್ರೆ ನೆಕ್ಸ್ಟ್ ವಾರನೂ ಅದೇ ಹಾಕ್ತಿದ್ದೆ. ಆದ್ರೆ ನೆಮ್ಮದಿ ಖುಷಿ ಅನ್ನೋದಿರತ್ತೆ. ಈಗ ಇವಳಿಗೆ ಏನ್ ಇಷ್ಟನ ವೈಟ್ ಶೂಸ್ ಹಾಕ್ಬೇಕು ಅದಿತ್ತು, ಕಲರ್ ಡ್ರೆಸ್ ಕೂಡ ಇತ್ತು. ಶನಿವಾರ ನಮ್ ಸ್ಕೂಲಲ್ಲಿ ಬುಧವಾರ ಶನಿವಾರ ಅದು ಇರುತ್ತಲ್ಲ. ನಮ್ ಸ್ಕೂಲಲ್ಲಿ ಹಂಗಿರ್ಲಿಲ್ಲ. ಸೆಂಟ್ ಜೋಸೆಫ್ಸ್ ಅಲ್ಲಿ ಶನಿವಾರ ಕಲರ್ ಡ್ರೆಸ್ ಇರ್ತಾ ಇತ್ತು. ಸೊ ಶನಿವಾರ ಕಲರ್ ಡ್ರೆಸ್ ಹಾಕುವಾಗ ನಾನು ಕಲರ್ ಡ್ರೆಸ್ ಅಲ್ಲೂ ಕೂಡ ಇರ್ತಿರ್ಲಿಲ್ಲ. ಹಳೇದೇ ಒಂದು ಯೂನಿಫಾರ್ಮೇ ಫುಲ್ ಕಲರ್ ಹೋಗಿ ಅದು ಕಲರ್ ಬಿಟ್ಕೊಂಡಿದ್ದೆ, ಅದನ್ನೇ ಕಲರ್ ಡ್ರೆಸ್ ಇಂದ ಹಾಕೊಂಡು ಹೋಗ್ತಿದ್ದೆ ಯಾವಾಗ್ಲೂ. ಸೊ ಇವಾಗ ಅನ್ಸುತ್ತೆ ಎಷ್ಟೆಲ್ಲ ಚೇಂಜಸ್ ಆಗತ್ತೆ ಲೈಫಲ್ಲಿ ಅಂತ. ಅದೇ ಹೆಣ್ಮಕ್ಳು ಚೆನ್ನಾಗಿರ್ಲಿ ಅಂತ ಕೊಡ್ತಾ ಇದ್ದಿದ್ದನ್ನ ಕೆಲವರೆಲ್ಲ ಇನ್ನೂ ಕೊಡಿ ಮತ್ತು ಕೊಡಿ ಅಂತ ಎಷ್ಟು ಮಿಸ್ಯೂಸ್ ಮಾಡ್ತಾ ಇದಾರೆ. ಅದಾದ್ಮೇಲೆ ಅವ್ರನ್ನ ಜೀವಂತವಾಗಿರಕ್ಕೂ ಎಷ್ಟೋ ಜನ ಬಿಡ್ತಾ ಇಲ್ಲ. ಅದನ್ನೆಲ್ಲ ನೋಡಿದಾಗ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನ ಮನಸ್ಥಿತಿ ಎಷ್ಟು ಡಿಫ್ರೆನ್ಸ್. ಈಗ ನೀವು ಹುಬ್ಳಿ ಕೇಸ್ ನೋಡಿದ್ರಲ್ಲ, ಮೊನ್ನೆ ಆಗಿದ್ದು ಆ ಸಣ್ಣ 5 ವರ್ಷದ್ದು, ಅದನ್ನ ನಾನು ಯೋಚನೆ ಮಾಡ್ತೀನಿ, ಈ ತರಾನು ಒಂದು ಮನಸ್ಥಿತಿ ಇರುತ್ತಾ ಮನುಷ್ಯರದು. ಆ ಹೆಣ್ಣು ಹೌದು ಎಷ್ಟು ಡಿಸ್ಟರ್ಬ್ ಆಗತ್ತಂತ. ಅವಾಗಂತೂ ನಾನು ತುಂಬಾ ವೀಕ್ ಮೈಂಡೆಡ್ ಇದ್ದೆ. ಆದ್ರೆ ನಾನು ನ್ಯೂಸ್ ಚಾನೆಲ್ ಇರುವಾಗ ಈ ತರದ್ದೆಲ್ಲ ನಾವು ಓದ್ತಾ ಇದ್ವಿ ನೋಡಿ, ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇತ್ತು ಅಂತ ಅಂದ್ರೆ ತುಂಬಾ ಇದ್ದಿದ್ದು ವೀಕ್ ಆಗಿ ಹೋಗ್ತಾ ಇದ್ವಿ ನೋಡಿ. ಆ 5 ವರ್ಷದ ಹುಡುಗಿ, ಆಕೆ ಮೇಲೆ ಅವನಿಗೆ ಏನ್ ಅಂಥದ್ದೇನು, ಅವನಲ್ಲಿ ಅವ್ರನ್ನ ಸಾಯಿಸೋದು, ಎಷ್ಟೋ ಪ್ರಕರಣ ನೋಡ್ತೀವಲ್ಲ. ನಿಜವಾಗ್ಲೂ ಇಂಥವ್ರು ಸುತ್ತಮುತ್ತ ಇದಾರ. ಅದನ್ನೆಲ್ಲ ನೋಡ್ದಾಗ್ಲೇನೆ ನಮ್ಗೆ ತುಂಬಾ ಹುಷಾರಾಗಿರ್ಬೇಕು. ಎಂತೆಂಥವ್ರು ಮನುಷ್ಯರು, ಅವರೆಲ್ಲ ರಾಕ್ಷಸರು ನಿಜವಾಗ್ಲು ಅಲ್ವಾ. ಮನೇಲಿ ಹೆಣ್ಮಕ್ಳಿದ್ರೆ ಅಲ್ವಾ, ಈ ಸಣ್ಣ ಮಕ್ಳೆಲ್ಲ ಬಿಡು ಅನ್ನೋಂಗೆ ಇಲ್ವಲ್ಲ. ಆ ಇನ್ಸಿಡೆಂಟ್ ನೋಡಿ, 5 ವರ್ಷದ ಹುಡುಗಿ. ಸೊ ನಾನು ಈ ಇನ್ಸಿಡೆಂಟ್ ಅಲ್ಲೇ ಎಷ್ಟೋ ಜನ ಮಾತಾಡುವಾಗ ಹೇಳ್ತಾರಲ್ಲ, ನೀವ್ ಹಾಕೋ ಬಟ್ಟೆಯಿಂದ ಅವ್ರು ಪ್ರೇರೇಪಿತರಾಗ್ತಾರೆ, ಇದಕ್ಕೆ ಡಿವೋರ್ಸ್ ಕೇಸ್. ಆ 5 ವರ್ಷದ ಮಗು ಏನ್ ಮಾಡಿತ್ತು, ಅದರಿಂದ ಏನ್ ಪ್ರೇರೇಪಣೆ ಆಗತ್ತೆ? ಫಸ್ಟ್ ನಿಮ್ಮ ಮನಸ್ಥಿತಿನ ಸರಿ ಮಾಡ್ಕೋಬೇಕು ಅಲ್ವಾ. ಹೆಣ್ಣು ಹೊತ್ತೋರು ಒಂಥರ ಬೆಂಕಿನ ಮಡ್ಲಲ್ಲಿ ಇಟ್ಕೊಂಡಂಗೆ ಅವ್ರಿಗೆ ಅಲ್ವಾ. ಎಷ್ಟು ಭಯ ಆಗತ್ತೆ. ಹೆಣ್ಮಕ್ಳಿರ್ಲಿ ಗಂಡ್ ಮಕ್ಳನ್ನೂ ನಾವು ಕೇರ್ ಮಾಡ್ಬೇಕು. ಸಣ್ಣವ್ರು ಇರುವಾಗ ಅವ್ರಿಗೆ ಏನ್ ಅರ್ಥ ಆಗುತ್ತೋ ಬಿಡುತ್ತೋ. ಈಗ ಮನಸ್ಥಿತಿಗಳು ಗೊತ್ತಿದೆಯಲ್ಲ, ಹೆಣ್ಣು ಗಂಡು ಅವ್ರಗಳಿಗೆ ಅವ್ರ ಚಟ ತೀರಿದ್ರೆ ಸಾಕು ಅನ್ನೋರು ಬಹಳಷ್ಟು ಜನ ಇದಾರಪ್ಪ. ಅದ್ ನಿಜವಾಗ್ಲೂ ಅಂತ ಒಂದು ಮೆಂಟಾಲಿಟಿ, ಅವುಗಳನ್ನ ನೋಡಿದ್ರೆ ತುಂಬಾ ಡಿಸ್ಟರ್ಬಿಂಗ್ ಅವೆಲ್ಲ. ಬಿಹಾರಿ ಅವನು ಇಲ್ಲಿ ಬಂದು ಆಕ್ಚುಲಿ ಈಗ ಉತ್ತರ ಪ್ರದೇಶ ಬಿಹಾರಲ್ಲೆಲ್ಲ ಆ ತರದ್ದು ತುಂಬಾ ಜಾಸ್ತಿ ಕ್ರೈಮ್ಗಳು ಜಾಸ್ತಿ. ಅವ್ರುಗಳಿಗೆ ಇಲ್ಲಿ ಬಂದು ಈ ತರದ್ ಮಾಡ್ತಾರೆ ಅಂತಂದ್ರೆ, ಅವ್ರು ಮಾತ್ರ ಅಲ್ಲ ನಮ್ಮಲ್ಲೂ ಇದಾರೆ ಆ ತರ, ಸ್ವಲ್ಪ ಕಮ್ಮಿ ಇರ್ಬೋದು. ಅಂತ ಮನಸ್ಥಿತಿ ನೋಡಿದಾಗ ನಿಜವಾಗ್ಲೂ ಭಯ ಆಗುತ್ತೆ. ಅಲ್ಲ ಏನ್ ಮಾಡ್ಬೇಕಿಂತ ರಾಕ್ಷಸ ಏನ್ ಮಾಡ್ಬೇಕು, ಮಾಡಿದ್ವಾಗ ಕರೆಕ್ಟ್ ಆಗಿದೆ. ಈಗ ಎನ್ಕೌಂಟರ್ ಮಾಡಿದಾರಲ್ಲ ಅದ್ರ ಕರೆಕ್ಟ್ ಆಗಿದೆ. ಈಗ ನಮ್ ಕಾನೂನು ವ್ಯವಸ್ಥೆ ಗೊತ್ತಿದೆ ಎಲ್ರಿಗೂ, ತುಂಬಾ ಸ್ಲೋ. ಯಾರೋ ಒಬ್ಬ ಅಪರಾಧಿ ಅಂತ ಪ್ರೂವ್ ಆದ್ರೂ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಇದು ಎಷ್ಟು ಡಿಲೇ ಆಗತ್ತೆ. ಮತ್ತೆ ಅಲ್ಲಿ ಅವ್ರಿಗೆ ಸಿಗೋ ಟ್ರೀಟ್ಮೆಂಟು, ಚೆನ್ನಾಗಿ ಊಟ, 1 ವಾರಕ್ಕೊಂದ್ಸಲ ನಾನ್ ವೆಜ್, ಚೆನ್ನಾಗೇ ಇರ್ತಾರೆ, ಎಲ್ಲ ಬಲ್ತ್ಕೊಂಡು ಚೆನ್ನಾಗೇ ಇರ್ತಾರೆ. ಸೊ ಬೇರೆ ಕಡೆ ಇದೆಯಲ್ಲ ಸ್ಟ್ರಿಕ್ಟ್ ರೂಲ್ಸ್ ಬರ್ಬೇಕು. ಈಗೇನೋ ಈಗ ಅವರು ಅಷ್ಟೇ, ಈಗ ಪೊಲೀಸ್ ಅವ್ರು ಇರ್ಬೋದು, ಅವರು ಮನುಷ್ಯರಲ್ವಾ, ಅವ್ರಿಗೂ ಫ್ಯಾಮಿಲಿ ಹೆಣ್ಮಕ್ಳು ಇರುತ್ತೆ. ಸೊ ಅವ್ರಿಗೆ ಟ್ರಿಗರ್ ಆಗಲ್ವಾ. ಕರೆಕ್ಟ್ ಆಗಿದೆ. ಈಗ ಏನ್ ಮಾಡಿದ್ರು ಇದನ್ನ ಎಲ್ಲರ ವಿಚಾರದಲ್ಲೂ ಮಾಡ್ಬೇಕು. ಎನ್ಕೌಂಟರ್ ತಪ್ಪಿಸ್ಕೊಳಕ್ ಹೋದ್ರು ಶೂಟ್ ಮಾಡಿದ್ವಿ, ಮಾಡ್ಲಿ ಬಿಡಿ, ಅಟ್ಲೀಸ್ಟ್ ಅವ್ರ ಕೈಲೇ ಇರೋದು, ನಮ್ ಕೈಲಿಲ್ಲ. ನಾವು ಮಾಡಿದ್ರೆ ಅವ್ನ ಒಳಗಡೆ ಹಾಕ್ತಾರೆ. ನೀನು ಒಬ್ಬ ಕಾಮಾಂಧನ್ನು ಮಾಡ್ದೆ ಅಂತ ಹೇಳಿ ಅವ್ರೇನು ನೀನ್ ಒಳ್ಳೇದೇ ಮಾಡಿದ್ಯಮ್ಮ, ಕೆಟ್ಟದ್ ಹೋಯ್ತಿಲ್ಲಿ ಅಂತ ಹೇಳಿ ನನಗೇನು ಯಾರು ಸರ್ಟಿಫಿಕೇಟ್ ಕೊಡಲ್ಲ. ಕೊಲೆ ಮಾಡಿದ್ಯಾ ನೀನ್, ಅದಕ್ಕೆ ಒಳಗಡೆ ಹೋಗು ಅಂತಾನೆ ಮಾಡ್ತಾರೆ. ಆದ್ರೆ ಪೊಲೀಸ್ನವರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಸ್ಥಳ ಮಹಜರ್ ಟೈಮಲ್ಲಿ ಆತ್ಮರಕ್ಷಣೆ ಗುಂಡು ಹಾರಿಸಿದ್ವಿ. ಅವ್ರುಗಳು ಮಾಡ್ಬೇಕಿದನ್ನ. ಇಂಥದ್ದೊಂದು ಬ್ಯಾಕ್ ಟು ಬ್ಯಾಕ್ ಆದಾಗ ಅಟ್ಲೀಸ್ಟ್ ಭಯ ಬರುತ್ತೆ ಅಲ್ವಾ. ಅಲ್ಲ, ಈಗ ಒಂದ್ 5 ವರ್ಷದ ಮಗುವಿಂದ 70-80 ವರ್ಷದೊಂದು ವಯಸ್ಸಾಗಿರೋ ಆ ವಯಸ್ಸಲ್ಲಿ ಇರ್ತಕ್ಕಂತ
ಹೌದು, ಬೀದಿಲಿರೋ ಭಿಕ್ಷುಕ್ರ ಮೇಲೆಲ್ಲ ಆಗತ್ತಲ್ಲ. ಅವ್ರೇನ್ ಪಾಪ ಅವ್ರೇನು ಅಬ್ಬಬ್ಬ ನಿಜವಾಗ್ಲು ಅಂದ್ರೆ ಆ ಮೆಂಟಾಲಿಟಿ ಅವರು ನಮ್ ಸುತ್ತಮುತ್ತ ಇದಾರಲ್ಲ, ನಾವ್ ಅದಕ್ಕೆ ಅವ್ರೇನ್ ಮನುಷ್ಯರ ರಾಕ್ಷಸರ. ಇದಕ್ಕೆ ಅವ್ರ ಆರ್ಥಿಕ ಪರಿಸ್ಥಿತಿಗಳಾಗ್ಲಿ ಅಥವಾ ಊಟ ಸಿಗ್ತಿಲ್ಲ ಅದು ಎಲ್ಲ ಏನು ಸಂಬಂಧನೇ ಇಲ್ಲ. ಕೆಲವೊಂದ್ಸರಿ ಅನ್ಬಿಡ್ತಾರೆ ಗೊತ್ತಾ, ಅವನೇನೋ ಬಡವ ಅವನು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇದೊಂಥರ ವಿಕೃತಿ ಇದು. ಮೈಂಡ್ ಸೆಟ್ ಯಾಕೆ ಆಗ್ತಾ ಇದೆಯೋ ಏನೋ, ನಿಜವಾಗ್ಲೂ ಭಯ ಆಗತ್ತೆ. ಸೊ ಅಂತವ್ರಿಗೆಲ್ಲ ಅದೇ ಒಂದಷ್ಟು ಜನನ ಖಾಲಿ ಮಾಡ್ಬೇಕು, ಈ ಭೂಮಿಯಿಂದ ಖಾಲಿ ಮಾಡ್ಬೇಕಷ್ಟೇ. ಅದ್ಬಿಟ್ರೆ ಇನ್ನೇನು ಇಲ್ಲ. ಇದು ಹೇಳಿದ್ರೆ ಅದು ತಪ್ಪಂದ್ರೂ ಪರವಾಗಿಲ್ಲ. ಎಂತ ಹೆಣ್ಣು ಹೊತ್ತವ್ರು, ಹೆಣ್ಮಕ್ಳಿರುವಂತ ತಂದೆ ಎಲ್ರೂ ಹೇಳೋದು ಇದನ್ನೇ. ಯಾರ್ ಕ್ಷಮಿಸ್ತಾರೆ ಹೇಳಿ? ಇಂಥದನ್ನ ಯಾರ್ ಕ್ಷಮಿಸ್ತಾರೆ? ಆ CCTV ಫುಟೇಜ್ಗಳನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಡಿಸ್ಟರ್ಬಿಂಗ್ ಅದೆಲ್ಲ. ಅದು ನೋಡ್ದಾಗ ಹೌದು. ಮನೆ ಮುಂದೆ ಮಕ್ಳು ಆಟ ಆಡಕ್ ಹೊರಗೆ ಹೋಗಿ ಕಳ್ಸಕ್ಕೂ ಭಯ ಆಗತ್ತೆ. ಮನೆಗಳು ಪಾಪ ತಂದೆ ತಾಯಿಗಳು ಎಷ್ಟು ಭಯದಲ್ಲೇ ಬದುಕ್ಬೇಕು ನೋಡಿ. ಯಾರೇ ಹೆಣ್ಮಕ್ಳು ತಗೊಳ್ಳಿ, ಈಗ ಸಣ್ಣ ಮಕ್ಳ ಮೇಲೆ ಆಗ್ತಾ ಇರೋದನ್ನ ನೋಡ್ತೀವಿ, ಹೆಣ್ಮಕ್ಳ ಮೇಲೆ ಆಗತ್ತೆ. ಅವ್ರೆಲ್ಲಿ ಬಾಯ್ ಬಿಡ್ತಾರೋ ಅಂತ ಹೇಳಿ ರೇಪ್ ಅಂಡ್ ಮರ್ಡರ್ ಸುಟ್ಟ ಹಾಕ್ತಾರೆ ಅವ್ರನ್ನೆಲ್ಲ. ಅಂದ್ರೆ ನಮ್ ಸುತ್ತಮುತ್ತ ಎಂತ ಜನ ಇದಾರೆ ಅಂತ ನೀವು ಯೋಚನೆ ಮಾಡಿ. ಅದಕ್ಕೆ ನಂಬಿಕೆ ಅನ್ನೋದು ಹೋಗ್ತಾ ಹೋಗುತ್ತೆ. ಅಂದ್ರೆ ಯಾರೇ ಏನೇ ಇದ್ರೂನು ಒಬ್ರನ್ನ ಅನುಮಾನ ದೃಷ್ಟಿಯಿಂದ ನೋಡ್ಬೇಕೇನೋ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಎಂತೆಂತ ಜನಗಳು, ಅವ್ರಿಗೇನ್ ಸಿಗತ್ತೆ? ರೇಪ್ ಮಾಡಿ ಅವಳನ್ನ ಮರ್ಡರ್. ಈಗ ಡೆಲ್ಲಿ ನಿರ್ಭಯ ಕೇಸಲ್ಲಿ ಅವನ ಅಪರಾಧಿ ಹೇಳ್ತಾನೆ ಒಂದು ಇಂಟರ್ವ್ಯೂ. ಹೌದು, ಅವಳ ಆತರ ಹುಡುಗನ್ ಜೊತೆ ಓಡಾಡ್ತಿದ್ಲು, ಅದಕ್ಕೆ ಅವಳಿಗೆ ಮಾಡಿದ್ವಿ. ಏನದು? ಇದೇ ತರ ಯಾರು ಮಾಡಿದ್ರು ನಿಜ ಮೊಂಡತನ ಮನಸ್ಥಿತಿ ಇತ್ತು. ನಿಜವಾಗ್ಲೂ ಏನ್ ಹೇಳೋದ್ ಹೇಳಿ. ನನ್ಗೆ ಬಹಳ ಕೋಪ ಬರುತ್ತೆ ಇಂಥದ್ದೆಲ್ಲ ಇನ್ಸಿಡೆಂಟ್. ಗಾಡ್ಸ್ ಗ್ರೇಸ್ ನಾವೆಲ್ಲ ಮಧ್ಯರಾತ್ರಿ ಎಲ್ಲ ಓಡಾಡ್ತಿರ್ತೀವಲ್ಲ, ನಮ್ಗೆಲ್ಲ ಹೇಳ್ತಿರ್ತಾರೆ ಶೂಟ್ ಮುಗಿಸ್ಕೊಂಡು 12 ಗಂಟೆ 1 ಗಂಟೆ 2 ಗಂಟೆ. ಟಚ್ ವುಡ್ ನಮ್ಗೆ ಆ ತರದ್ ಎಕ್ಸ್ಪೀರಿಯನ್ಸ್ ಆಗಿಲ್ವಲ್ಲ, ಗೊತ್ತಾಗಲ್ಲ. ದೇವ್ರ ದಯಿಂದ ಹೆಂಗೋ ನಾನು 2 ವೀಲರ್ ಅಲ್ಲಿ ಓಡಾಡಿದ್ರು. ಬಟ್ ಇಂಥದೆಲ್ಲ ಆದಾಗ ಎಷ್ಟು ಭಯ ಆಗತ್ತೆ. ಎಷ್ಟು ಸೇಫ್ ನಾವು, ಕತ್ಲಾಗ್ದ ಹಗಲತ್ತೆ ಬಿಡೋದಿಲ್ಲ. ಬಾಬಾ ಇಂತರ ನಿಜವಾಗ್ಲು ಅಂತವ್ರಿಗೆಲ್ಲ ಯಾಕೆ ಆ ಮನುಷ್ಯ ಜನ್ಮ ಅನ್ನೋದ್ ಕೊಡ್ತಾರೋ, ಮನುಷ್ಯ ಜನ್ಮ ಬಂದ ಮೇಲೆ ಅವ್ರ ಆ ಮನಸ್ಥಿತಿಗಳಿಗೆ ಯಾಕೆ ಹಂಗ ತಲುಪ್ತಾರೋ ಅಲ್ವಾ? ಒಂದು ಜೀವನ ಸಾಯಿಸಿ ನಮ್ಗೊಂದ್ ಏನೋ ಒಂದು ಇರುವೆ ತುಳಿದ್ಬಿಟ್ರೆ ಮಾಡ್ಬಿಟ್ರೆ ಎಷ್ಟು ಇದಾಗತ್ತೆ. ಬಟ್ ಅವ್ರು ಮನುಷ್ಯನ ಸಾಯಿಸ್ತಾರೆ ಅಷ್ಟ್ರ ಮಟ್ಟಿಗೆ ಅಂತ ಅಂದ್ರೆ. ಅಲ್ಲ ಪಾಪ ಈ ಮಕ್ಕಳು ಏನ್ ತಪ್ಪು ಮಾಡಿರ್ತಾರೆ, ಅವ್ರ ಪಾಡ್ಗವ್ರು ಮುಂದೆ ಜೀವನ ನೋಡ್ಬೇಕಾದವ್ರು ಹಸುಗೂಸುಗಳ ಮೇಲೆ ನೀವು ನೆನ್ಸ್ಕೊಳ್ಳಿ. ಆ ಟೈಮಲ್ಲಿ ಆ ಮಗುಗೆ ಏನು ಪ್ರಪಂಚ ನೋಡ್ದಿರೋ ಮಗು, ಅದು ಆ ಟೈಮಲ್ಲಿ ಹೆಂಗ್ ರಿಯಾಕ್ಟ್ ಮಾಡಿರ್ಬೇಡ. ಅದೆಲ್ಲ ನೆನ್ಸ್ಕೊಂಡ್ರೆ ಅದು ಟ್ರಾಮಾ ರೀ. ಪೇರೆಂಟ್ಸ್ ಸಾಯ ತನಕ ಮರೆಯಕ್ಕಾಗತ್ತಾ ಹೇಳಿ ಅದನ್ನ? ನನ್ನ ಮಗು ಆ ಒಂದು ಪರಿಸ್ಥಿತಿನ ಹೆಂಗ್ ಫೇಸ್ ಮಾಡಿದೆ ಅಂತ ಹೇಳಿ ಅದನ್ನ ದಿನ ಅವ್ರು ಒಂಥರ ಹೆಂಗಂದ್ರೆ ಜೀವಂತ ಶವ ತರ ಆಗ್ತಾರಷ್ಟೇ. ಕೊನೆ ತನಕ ಅದೆಲ್ಲ ಅವ್ರನ್ನ ಕಾಡ್ತಾ ಇರುತ್ತೆ. ಆ ಹೆಣ್ಮಗು ಪಾಪ ಒಂದ್ ಸಣ್ಣ ನೋವಾದ್ರೆ ಅಳುವಂತ ಮಕ್ಕಳು ಬಿಡಿ. ಅದ್ರ ಬಗ್ಗೆ ನಿಜವಾಗ್ಲೂ ಮಾತಾಡ್ತಾ ಹೋದ್ರೆ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತೀವಿ ರಾಜೇಶ್ ಅವ್ರ. ಸರಿಯಾಗಿ ಮಾಡಿದಾರೆ ಅಷ್ಟೇ. ನಮ್ ಕೈಲಂತೂ ಕಾನೂನು ಕೈ ತೆಗೊಳ್ಳೋ ಅಂತ ಒಂದು ಅವಕಾಶ ಇಲ್ಲ. ಇದಕ್ಕೆಲ್ಲ ಉತ್ತರ ನಮ್ ಪೊಲೀಸ್ ಅವರು ಮಾಡ್ಬೇಕು. ಶೂಟ್ ಮಾಡಿ ಬಿಸಾಕ್ಬೇಕಷ್ಟೇ. ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟ ಅಷ್ಟೇ ಹಾಕ್ಬೋದಲ್ಲ ಅವ್ರು. ಅದೇ ರೀತಿ ಹೇಳ್ಬೋದಲ್ಲ, ಬರಿಬೋದಲ್ಲ. ಬೇರೆಯವ್ರು ಮಾಡಿದ್ರೆ ಅದು ಅಪರಾಧ ಆಗತ್ತೆ, ಅವ್ರಿಗೆ ಜೈಲ್ ಶಿಕ್ಷೆ ಅದೆಲ್ಲ ಅನುಭವಿಸ್ಬೇಕು. ಬಟ್ ಅವ್ರು ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಟ, ಆತ್ಮರಕ್ಷಣೆಗೆ ಮಾಡಿದ್ವಿ, ನಮ್ಮ ಮೇಲೆನೆ ಇದ್ ಮಾಡಿದ್ರು, ಹಂಗ್ ಮಾಡ್ಬೋದಲ್ಲ. ಪ್ರತಿಯೊಬ್ಬರು ಹಂಗೆ ಮಾಡ್ಬೇಕು. ಈವನ್ ಲಾಸ್ಟ್ ಟೈಮ್ ಒಂದ್ ಕೇಸ್ ಕೂಡ ಹಾಗೆ ಆಗಿತ್ತು. ಎಲ್ಲಿ ತೆಲಂಗಾಣದಲ್ಲಿ ಒಂದು ಕೇಸ್, ಹೈದರಾಬಾದ್ ಅಲ್ಲಿ ದಿಶಾ ಕೇಸ್. ಹೌದು, ಆಕೆನ ಸುಟ್ಟಿ ಪಾಪ ಎಷ್ಟು ನರಕ ಅನ್ಭವಿಸಿರ್ತಾರೆ. ಏನ್ ತಪ್ಪು ಮಾಡಿದಾರ ಅವ್ರು ಲೈಫ್ ಅಲ್ಲಿ ಅಲ್ವಾ? ಇದೆಲ್ಲಾ ಇನ್ಸಿಡೆಂಟ್ ನೋಡಿದಾಗ ಅನ್ಸುತ್ತಲ್ವಾ, ನಾವು ತಾಳೆ ಹಾಕ್ತಿವಲ್ಲ, ಒಳ್ಳೆಯವ್ರಿಗೆ ಒಳ್ಳೇದಾಗತ್ತೆ, ಕೆಟ್ಟವ್ರಿಗೆ ಕೆಟ್ಟದಾಗತ್ತೆ. ಅದೆಲ್ಲ ನಿಜಾನ? ಒಟ್ನಲ್ಲಿ ಅವ್ರ ಹಣೆ ಬರಹ ಅಷ್ಟೇ ಅಂತ ಅನ್ಸುತ್ತೆ. ಈಗ ನೀವು 21 ವರ್ಷಕ್ಕೆ ಮದುವೆ ಆಗ್ತಾರೆ. ಮದುವೆ ಆದ ತಕ್ಷಣ ಎಲ್ಲಿ ಬೆಂಗಳೂರು ಶಿಫ್ಟ್ ಆಗ್ತೀರಾ? ಬೆಂಗಳೂರಲ್ಲೇ ಇದ್ದಿದ್ದು, ಪದ್ಮನಾಭ ನಗರಲ್ಲಿ ಇದ್ವಿ. ಈಗ ಮದುವೆ ಮುಂಚೆ ಹುಡುಗನ ಜೊತೆ ಮಾತುಕತೆ ಎಲ್ಲ ಆಗಿತ್ತಾ? ಅಂದ್ರೆ ನಮ್ದು ಏನ್ ಗೊತ್ತಾ, ಸ್ವಲ್ಪ ಟ್ರೆಡಿಷನಲ್, ಜಾಸ್ತಿ ಮಾತಾಡಕ್ಕೂ ಆಗಲ್ಲ. ಅಲ್ಲೇ ಮಾತಾಡ್ಕೊಳ್ಳಿ ಅಂತ ಬಿಟ್ರು. ಮಾತಾಡುವಾಗ ಇನ್ನೇನು ನಾನು ಅದು ಹಿಂದಿನ ದಿನ ಕೂಡ ನಾನು ಮೈಸೂರ್ಗೆ, ನಾನು ಆಕ್ಚುಲಿ ಕಾಲೇಜಿಂದ ಡಿಬೇಟ್ ಹೋಗಿದ್ದೆ. ಆ ಡಿಬೇಟ್ ಅಲ್ಲಿ ಪ್ರೈಸು ತಗೊಂಡಿದ್ದೆ, 2nd ಪ್ರೈಸ್. ಆ ಸರ್ಟಿಫಿಕೇಟ್ ತೋರಿಸಿದೀನಿ ನಾನು. ಹಂಗೆ ಡಿಬೇಟ್ ಹೋಗಿ ನೋಡಿ ಪ್ರೈಸ್ ತಗೊಂಡಿದೀನಿ. ನೈಟ್ ತುಂಬಾ ನಾನು ಬಂದಿದ್ ಲೇಟ್ ಆಯ್ತು. ಇದೇ ಮಾತಾಡಿದ್ದು ಅಷ್ಟೇ. ಅಷ್ಟ್ ಬಿಟ್ರೆ ಇನ್ನೇನ್ ಮಾತಾಡೋದು? ನೀವ್ ಎಷ್ಟ್ ದುಡಿತೀರಾ, ನಿಮ್ಗೆ ಅದು ಯಾವ್ದು ಇಲ್ಲ. ಅಷ್ಟೇ ಮಾತಾಡಿ. ಅಂದ್ರೆ ನಮ್ಗೆ ಸ್ವಲ್ಪ ಮುಜುಗರನೇ, ನಮ್ ತುಂಬಾ ಟ್ರೆಡಿಷನಲ್. ಅಂದ್ರೆ ಫಸ್ಟ್ ಇದ್ರಲ್ಲಿ ಏನು ಮಾತಾಡಕ್ ಆಗ್ಲಿಲ್ಲ. ಓಕೆ ಅಂತ ಆಯ್ತು. ಆಮೇಲೆಲ್ಲ ಜಾತಕ ಕೂಡ್ ಬಂತು, ಆಗೋಯ್ತು. ಅದೇನೋ ಹೇಳ್ತಾರಲ್ಲ, ಆ ಟೈಮ್ ಕೂಡ್ ಬಂದ ತಕ್ಷಣ ಯಾರು ತಡಿಯಕ್ಕಾಗಲ್ಲ. ಹಂಗ್ ಮದ್ವೆ ಆಗೇ ಹೋಯ್ತು. ಆಯ್ತು, ಬೆಂಗಳೂರಿಗೆ ಬಂದೆ. ಪದ್ಮನಾಭ ನಗರಲ್ಲಿ ಇದ್ವಿ, ಜಾಯಿಂಟ್ ಫ್ಯಾಮಿಲಿ.
ಅದೇ ಅಗೇನ್ ನಮ್ಗೆ ಏನೇ ಆಗ್ಲಿ ಹೆಣ್ಮಕ್ಳು ಅಲ್ಲಿ ಇದ್ದಿದ್ದಕ್ಕೂ ಇಲ್ಲಿ ನಾವು ಬೇರೆದೆ, ಮನೆ ದೊಡ್ಡದಿದೆ, ಜನ ಎಲ್ಲ ಬದಲು ಎಲ್ಲ ಓಕೆ. ಒಂದ್ ಸ್ವಲ್ಪ ನಾನು ಚಿಕ್ಕವಳಲ್ವಾ ಅವಾಗ, 21 years, ಒಂದ್ ಮೆಚುರಿಟಿ ಇರ್ತಾ ಇರ್ಲಿಲ್ಲ. ನಾನು ಅವಾಗ ರಿಯಾಕ್ಟ್ ಮಾಡ್ತಾ ಇದ್ದೆ, ಏನಾದ್ರೂ ಕೋಪ ಇದ್ರೆ ರಿಯಾಕ್ಟ್ ಮಾಡೋದು, ಅದು ಮುನಿಸ್ಕೊಳ್ಳೋದು, ಇದೇ ಆಗಿ ಹೋಗ್ತಾ ಇತ್ತು. ಆಮೇಲೆ ಇನ್ನೊಂದ್ ಏನಾಗೋಯ್ತು ಅಂದ್ರೆ, ನಾನ್ ಬೇಗ ಕನ್ಸೀವ್ ಕೂಡ ಆಗ್ಬಿಟ್ಟೆ ಮದ್ವೆ ಆಗಿದ ತಕ್ಷಣ. ಎಷ್ಟೊಂದು 2-3 ವರ್ಷಕ್ಕೆ? ಮದ್ವೆ ಅದೇನೋ ವರ್ಷ ತುಂಬೋದ್ರೊಳಗ್ ಮಗು ಅಂತಾರಲ್ಲ ಹಂಗೆ. ಸೊ ನನ್ಗೆ ಅದೇನಾಗ್ಬಿಡ್ತು, ಅವ್ರು ಸಾಫ್ಟ್ವೇರ್ ಇಂಜಿನಿಯರ್. ಅವಾಗ ಏನಂದ್ರೆ ಅದು ಸುಸ್ತು, ಚಿಕ್ಕವಳು ಬೇರೆ ಸುಸ್ತು, ಅದು ಕನ್ಸೀವ್ ಆದಾಗ ಎಲ್ರಿಗೂ ಸುಸ್ತಿರುತ್ತೆ. ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಫೀಲ್ ಆಗೋದು, ಇವ್ನಿಗೆ ಸುಸ್ತಾಗ್ತಾ ಇದೆ, ನಮ್ಮ ಮನೇಲಿ ಬೇರೆ ಹೇಳ್ ಕಳಿಸ್ಬಿಟ್ಟಿದ್ದಾರೆ ನೀನ್ ಒಳ್ಳೆ ಹೆಸರು ತರಬೇಕು, ಕೆಲಸ ಮಾಡ್ಬೇಕು ಅಂತ. ಆ ಸುಸ್ತಲ್ಲೂ ಮಾಡ್ತಾ ಇದ್ದೆ, ಇಲ್ಲಪ್ಪ ಹೋದ್ ಮನೇಲಿ ಒಳ್ಳೆ ಹೆಸರು ತರ ಕೇಳಿದ್ದಾರೆ ಅಂತ ಹೇಳಿ, ಹಂಗೆ ಆ ಕಾಂಪ್ರಮೈಸ್ ಮಾಡ್ಕೊಂಡೆ ಹೆದರ್ಕೊಂಡು. ಮದುವೆ ಹೆಣ್ಮಕ್ಳೆಲ್ಲ ಮಲ್ಗಕ್ಕಾಗಲ್ಲ ಬೇರೆ ಮನೆಗಳ ಅಂದ್ರೆ ಅನ್ಸುತ್ತೆ, ಅಂದ್ರೂ ಮಲಗ್ತಾರೆ ಕೆಲವರು. ಯಾರೇನಾದ್ರು ಕೆಲವ್ರು ಹೆಂಗೆ ಅಂದ್ರೆ ಒಂದು ಅಲ್ಲ, ನಿಮಗೆ ಏನ್ ಕಷ್ಟ ಆಯ್ತು ಅಂದ್ರೆ? ಪ್ರತಿಯೊಂದು ಕಷ್ಟ ಅನ್ನೋದ್ಕಿಂತ ಅದನ್ನ ಹೊಂದ್ಕೊಳ್ಳೋದಕ್ಕೆ ಒಂದು ಮುಜುಗರ, ಒಂದು ತಿನ್ನೋದಕ್ಕೂ ನಮ್ಗೆ ಒಂದು ಮುಜುಗರ. ಮನೇಲಿ ಇದ್ರೆ ಬೇರೆ ತರ ಹಾಕೊಂಡ್ ತಿನ್ಬೋದು. ಈಗ ಒಂದು ಟಿವಿ ಅಷ್ಟೇ, ರಿಮೋಟ್ ನನ್ ಕೈಲಿ ಇರುತ್ತೆ ಮನೇಲಿದ್ದಾಗ, ನಾನು ಹಿಂಗ್ ಹಾಕೊಂಡ್ ಹಿಂಗ್ ನೋಡ್ತಾ ಇರ್ತೀನಿ. ಬಟ್ ಫ್ಯಾಮಿಲಿ ಚೇಂಜ್ ಆದಾಗ ಇಲ್ಲಿ ಎಲ್ಲಾರು ಇರ್ತಾರೆ, ಅತ್ತೆ ಮಾವ ಬೇರೆಯವ್ರು ಇದ್ದಾಗ ನಾನು ಹೆಂಗೋ ಕುತ್ಕೊಂಡು ಹಿಂಗ್ ಟಿವಿ ಎಲ್ಲ ನೋಡ್ಕೊಂಡು ಆಗಲ್ಲ. ಅದು ನಿಮ್ಗೆ ಅದೇನ್ ದೊಡ್ಡದ ಅಂತ ನಿಮ್ಗೆ ಅನ್ಸುತ್ತೆ, ಬಟ್ ಅದೇ ದೊಡ್ಡದು ನಮ್ಗೆ. ನಾನೆಲ್ಲ ಯೂಟ್ಯೂಬ್ ಬರ್ತಿತ್ತಲ್ಲ ಆಗ, ಯೂಟ್ಯೂಬ್ ಹಾಕೊಂಡೆಲ್ಲ ಕೆಲಸ ಮಾಡೋದು, ಮನೇಲಿದ್ದಾಗ ಏನೋ ಡ್ಯಾನ್ಸ್ ಮಾಡ್ಕೊಂಡು, ಏನೋ ಖುಷಿ, ನಾವೇ ಇನ್ಸ್ಪೈರ್ ಮಾಡ್ಕೋಬೇಕಲ್ಲ. ಕಸ ಗುಡ್ಸಿನೆಲ್ಲ ವರ್ಷ ತನಕ ಸಕಲೇಶ್ಪುರದಲ್ಲಿ ಇದ್ದಾಗ. ಸೊ ಮದ್ವೆ ಆದ್ಮೇಲೆ ಹೆಂಗೆ ಅಂದ್ರೆ ಒಂಥರ ಜಾಸ್ತಿ ಏನೋ ನಗೋದು, ಏನೋ ಮಾತಾಡೋದು ಆಗಲ್ಲ. ಎಲ್ಲ ಅತ್ತೆ ಮಾಡಿರ್ತಾರೆ, ಎಲ್ಲಾರು ಇರ್ತಾರೆ. ಮತ್ತೆ ಅವ್ರು ಏನ್ ಚಾನೆಲ್ ಹಾಕ್ತಾರೋ ಅದನ್ನೇ ನಾವು ಕುತ್ಕೊಂಡು ನೋಡ್ಬೇಕು. ಕೊಡಿ ರಿಮೋಟ್ ಅನ್ನ ಕೇಳಕ್ಕೆ ನಮಗ್ ಮುಜುಗರ. ಪಾಪ ಕೇಳಿದ್ರೇನ್ ಕೊಡಲ್ಲ ಅಂತೇನ್ ಅವ್ರು ಹೇಳಲ್ಲ. ನಮಗದು ಅಯ್ಯೋ ಅವ್ರು ಹಾಕಿರೋ ಚಾನಲ್ಲೇ ನೋಡ್ಬೇಕಲ್ಲ. ಅಯ್ಯೋ ನಾನು ಊರಲ್ಲಿ ಇದ್ದಾಗ ಯೂಟ್ಯೂಬ್ ಮ್ಯೂಸಿಕ್ ಎಲ್ಲ ಹಾಕೊಂಡು ನಾನು ಕೆಲಸ ಮಾಡ್ತಾ ಇದ್ದೆ. ಇವಾಗ ನನಗ್ ಬೇಕಾಗಿದ್ ನಾನು ಹಾಕೊಳಕ್ ಆಗಲ್ಲ. ಅದೆಲ್ಲಾನು ಮುಜುಗರಾನೆ. ಈಗ ನಮ್ಮನೇಲಿ ನಮ್ಮಮ್ಮ ಪೂಜೆ ಮಾಡ್ಬಿಡೋರು, ನಾನು ಸ್ನಾನಕ್ಕಿಂತ ಮುಂಚೆನೆ ತಿನ್ಬಿಡ್ತಿದ್ದೆ. ಬಟ್ ಇಲ್ಲಿ ಸೊಸೆ ಬೇರೆ ಅಲ್ಲ, ಸ್ನಾನ ಮಾಡಿ ಪೂಜೆ ಮಾಡಿ ತಿನ್ಬೇಕು. ನಾನ್ ಬೇರೆ ಪ್ರೆಗ್ನೆಂಟ್. ಅದೆಲ್ಲೋ ನನ್ಗೆ ಹಿಂಸೆನೆ. ಅದ್ ಎಲ್ರಿಗೂನು ಅದು ಅಯ್ಯೋ ದೇವ್ರೆ ಇವತ್ತು ಒಂದಿನಾದ್ರೂ ಯಾರು ಮಾಡಿದ್ರೆ ಅಂತ ತಿನ್ಕೊಂಡ್ಬಿಡೋಣ ಆ ತರದಿಲ್ಲ. ಬಟ್ ತಿಂದ್ರೆ ಏನಾದ್ರು ಅನ್ಕೋತಾರೇನೋ, ಬರೀ ಎಲ್ಲದಕ್ಕೂ ಅನ್ಕೋತಾರೆ. ಅವ್ರು ಅನ್ಕೋತಾರೋ ಬಿಡ್ತಾರೋ, ನಮ್ಗಿರುತ್ತಲ್ವಾ ಅದು ಹೊಂದ್ಕೊಳ್ಳೋದು. ಅಪ್ಪ ಏನ್ ಬೇಕಾದ್ರೂ ಆಗ್ಬೋದು, ಮದ್ವೆ ಮಾತ್ರ ಆಗ್ಬಾರ್ದು ಅಂದ್ರೆ ಅದಕ್ಕೇನೆ ಸಣ್ಣ ಒಂದು ನನ್ ಕೂರೋದು, ನಾನು ಇಳಿಯೋದು, ಹಾವ ಭಾವ ಎಲ್ಲಾನು ನೀಟಾಗಿರ್ಬೇಕಲ್ಲ. ಮನೇಲಿ ನಾವ್ ಹೆಂಗ್ ಬೇಕೋ ಅನ್ನೋ ತರ. ಸೊ ಆ ಹೊಂದ್ಕೊಳ್ಳೋದು ಇದೆಯಲ್ಲ ಹೆಣ್ಮಕ್ಳಿಗೆ, ಇನ್ನೇನೋ ಅಂದ್ರೆ ಅನ್ಕೋತಾರೋ ಬಿಡ್ತಾರೋ, ನಮ್ಮ ಆ ಮುಜುಗರಕ್ಕೆ ಅದು ಈಲ್ಡ್ ಆಗಿ ಅದೊಂದ್ ಸ್ವಲ್ಪ ಸಫೋಕೇಶನ್ ತರ ಆಗ್ಬಿಡುತ್ತೆ ಹೆಣ್ಮಕ್ಳಿಗೆ. ಈಗ ನಮ್ಮನೇಲಿ ಇದ್ದಾಗ ಆ ಜಾನವಿಗೆ ರೊಟ್ಟಿ ಇಷ್ಟ ಮಾಡೋ ಅಂತ ಹಿಂಗ್ ಅನ್ಬೋದು. ಬಟ್ ಅಲ್ಲಿದ್ದಾಗ ಖಂಡಿತ ಅವ್ರ ಮನೆ ಮಕ್ಳಿಗೆ ಇವನಿಗೆ ಇದಿಷ್ಟ ಮಾಡು, ಇವನಿಗೆ ಜಾಸ್ತಿ ಇಷ್ಟ, ಅದೇ ಬರ್ತಿತ್ತು ಹೊತ್ತು ನನ್ಗಿಷ್ಟದ್ದು ಯಾರು ಮಾಡಲ್ವಲ್ಲ. ಆ ತರದೆಲ್ಲ ತುಂಬಾ ಕಾಂಪ್ರೇ ಆಗ್ಬೇಕಪ್ಪ ಹೆಣ್ಮಕ್ಳು. ಅದು ಹೌದು. ಎಲ್ಲ ನಮ್ಮಲ್ಲಿದ್ದಾಗ ನನ್ನ ಕೇಳ್ ಮಾಡ್ತಿದ್ರು, ಇವಾಗ ಇವ್ರನ್ನ ಕೇಳ್ ಮಾಡ್ತಿದ್ದಾರೆ ಅಂತ. ನನ್ಗೇನ್ ಇಷ್ಟ ಮಾಡ್ಕೊಡಿ ಅಂದ್ರೂ ಅವ್ರೇನ್ ಮಾಡಲ್ಲ ಅಂತಲ್ಲ, ಬಟ್ ನಮಗೆ ಅದು ಒಂಥರ ಹೆಂಗ್ ಕೇಳ್ತೀರಾ, ಎಲ್ಲೋ ಬಂದ್ಬಿಟ್ಟಿರ್ತೀವಿ, ಎಲ್ಲೋ ಹೊಂದ್ಕೊಳ್ಳೋದು. ಅದು ಸ್ವಲ್ಪ ಇತ್ತು ಹೊಂದಾಣಿಕೆ ಎಲ್ಲ. ಬೇರೆ ಜನ, ಬೇರೆ ವ್ಯಕ್ತಿತ್ವಗಳು, ಅದಕ್ಕೆ ಹೊಂದ್ಕೊಳ್ಳೋದು. ಆಮೇಲೆ ಕೆಲವಕ್ಕೆಲ್ಲ ನಾವೇ ಅಡ್ಜಸ್ಟ್ ಆಗೋದು. ಆಮೇಲೆ ಇನ್ನೊಂದ್ ಬೇರೆ ಕಡೆ ಮನೆಗೆ ಹೋದ್ವಿ, JP ನಗರ. ಅಲ್ಲಿ ನಂಗೆ ಟಿವಿ ತಂದ್ಕೊಡೋ ರೂಮಲ್ಲಿ ನಂಗೆ ಟಿವಿ ನೋಡ್ದೆ ಜೀವನನೇ ಸಾಕಾಗಿ ಹೋಗ್ಬಿಟ್ಟಿದೆ ಅಂತಿದ್ದೆ. ಟಿವಿ ಅಂತ ರೂಮ್ಗೆ. ಅವಾಗ ಹಬ್ಬ ಸದ್ಯ ಇವಾಗ್ಲಾದ್ರೂ ಟಿವಿ ನೋಡ್ಬೋದು, ಅದೆಲ್ಲ ಯೂಟ್ಯೂಬ್ ನೋಡ್ಬೋದು. ಅದೆಲ್ಲ ಸಣ್ಣದ್ ಅನ್ಸ್ಬೋದು, ಬಟ್ ನಿಮ್ಗೆ ಲೈಫ್ ಸ್ಟೈಲೇ ಚೇಂಜ್ ಅಲ್ವಾ, ಕಾಂಪ್ರಮೈಸ್ ಜೀವನ ಆಗ್ಬಿಡತ್ತೆ. ಬಟ್ ಅದು ತುಂಬಾ ವರ್ಷಗಳಾದ್ಮೇಲೆ ಸಪ್ರೇಟ್ ಆದ್ಮೇಲೆ, ಈಗ ನಾನು ಹಸ್ಬೆಂಡು ಇದ್ದಿದ್ದಾಗ ಅವಾಗ ನಂದೇ ದರ್ಬಾರ್ ನಂದೇ ಇರುತ್ತೆ. ಬಟ್ ಫ್ಯಾಮಿಲಿ ಇದ್ದಾಗ ಅದು ನಾವು ಕಾಂಪ್ರಮೈಸ್ ಆಗ್ಲೇಬೇಕು. ಇದೇನ್ ಹಿಂಗ್ ಅಂತಾಳಲ್ಲ, ಆಗ್ಬೇಕು, ಹೊಂದ್ಕೋಬೇಕು ಅಂತಾನೆ ಅನ್ನೋದು. ಹೊಂದ್ಕೊಳೋದ್ರಲ್ಲೂ ಎಷ್ಟೆಲ್ಲ ನಾವು ಕಾಂಪ್ರಮೈಸ್ ಆಗಿರ್ತೀವಿ ಅಂತ. ಅಷ್ಟು ಕಾಂಪ್ರಮೈಸ್ ಆದ್ಮೇಲೂ ಕೆಲವೊಂದು ಇನ್ಸಿಡೆಂಟ್ಗಳಾದಾಗ ಅದು ಮನುಷ್ಯನ್ಗೆ ನೋವು ಕೊಡುತ್ತೆ ಹೆಣ್ಮಕ್ಳು. ಯಾಕಂದ್ರೆ ನಾವು ಹ್ಯೂಮನ್ ಬೀಯಿಂಗ್ ಅಲ್ವಾ, ಹೆಣ್ಮಕ್ಳು ಅಂದ ತಕ್ಷಣ ನೀನ್ ಹೊಂದ್ಕೋಬೇಕು, ನೀನ್ ಹಿಂಗೆ ಇರ್ಬೇಕು, ನಾವ್ ಆತರ ಅಲ್ವಲ್ಲ, ನಮ್ಗಳಿಗೂ ಒಂದ್ ಮನ್ಸು ಇರುತ್ತಲ್ವಾ. ಸೊ ಅದೇ ಹೆಣ್ಮಕ್ಳಿಗೆ ಎಲ್ರಿಗೂನು ಅದು ಪಾಪ ಮದ್ವೆಯಾಗ ಹೋದ್ ಕಡೆ ಎಲ್ಲದಕ್ಕೂ ಪಾಪ ಮುಜುಗರ ಆಗ್ತಾ ಇರುತ್ತೆ, ಹೊಂದ್ಕೊತಾನೆ ಇರ್ತಾರೆ ಪಾಪ. ಆಮೇಲೆ ನಿಮ್ಗೆ ಮಗು ಆಯ್ತಲ್ಲ, ಸೊ ಆ ತಾಯ್ತನ ಹೇಗೆ ಎಂಜಾಯ್ ಮಾಡಿದ್ರಿ? ಅದಂತೂ ಬಿಡಿ, ನಾನು ಇನ್ನ ಅವಾಗ 22 years 23 years ಅನ್ಸುತ್ತೆ.
9ನೇ ತಿಂಗಳಿಗೆ ಸೀಮಂತ ಇಟ್ಟಿದ್ದು. ಪ್ಲಾನ್ಡ್ ಅಂದ್ರೆ ನನ್ಗೇನಂದ್ರೆ ಸುತ್ತಬೇಕು, ನಾನು ಬೇರೆ ಕಡೆ ಸುತ್ತಿಸ್ತೀನಿ ಅಂತೆಲ್ಲ ಹೇಳಿದ್ದ. ಬಟ್ ಅದೇನು ಆಗ್ಲಿಲ್ಲ, ಎಲ್ಲೂ ಹೋಗ್ಲೂ ಇಲ್ಲ. ಟಕ್ ಅಂತ ಪ್ರೆಗ್ನೆಂಟ್ 9ನೇ ತಿಂಗಳಿಗೆ ಮಗು ಆಯ್ತು. ಅದ್ ಹೆಂಗೆ ಅಂದ್ರೆ ಸೀಮಂತದ ದಿವ್ಸ ಸೀಮಂತ ಇಟ್ಟಿದ್ದಾರೆ. ಇದು 9ನೇ ತಿಂಗಳು, ಜನವರಿ 1st ವೀಕ್ ನನ್ ಮಗು ಅಂತ ಡೇಟ್ ಕೊಟ್ಟಿದ್ರು. ಅದೇನೋ ನನ್ ಮಗ ಸೂಪರ್ ಫಾಸ್ಟ್ ಮತ್ತೆ ಪ್ರೀ ಮೆಚ್ಯೂರು. ಸೀಮಂತ ದಿವ್ಸನೇ ಹುಟ್ಬಿಟ್ಟ. ಡಿಸೆಂಬರ್ 1st ಸೀಮಂತ ಎಲ್ಲ ನಡೀತಾ ಇದೆ. ಬೆಳಿಗ್ಗೆ ಒಂದು 11 ಗಂಟೆಗೆನೆ ದೇವಸ್ಥಾನದಲ್ಲಿ ಗಂಡನ ಮನೆ ಸೀರೆ ಎಲ್ಲ ಉಡ್ಸಿ ತಾಯಿ ಮನೆ ಸೀರೆ ಹಾಕಿದ್ರಪ್ಪ. ನನ್ಗೆ ವಾಟರ್ ಡಿಸ್ಚಾರ್ಜ್ ಆಗೋಕ್ ಶುರು ಆಗೋಯ್ತು. ನನ್ಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಎಲ್ಲ ಒದ್ದೆ ನನ್ ಪೆಟಿಕೋಟ್ ಎಲ್ಲ ಒದ್ದೆ ಆಗ್ತಾ ಇದೆ. ಏನೋ ಇಲ್ಲೇ ಡೆಲಿವರಿ ಆಗ್ಬಿಟ್ರೆ ನಮ್ಗೆ ಏನು ಗೊತ್ತಿಲ್ವಲ್ಲ, ಆ ತರ ಭಯ. ಪೆಟಿಕೋಟ್ ಎಲ್ಲ ಒದ್ದೆ ಆಗ್ತಾ ಇದೆ, ಏನೋ ಆಗ್ತಿದೆ, ಯಾರಿಗೂ ಹೇಳಕ್ ಆಗ್ತಾ ಇಲ್ಲ. ಆಮೇಲೆ ನಮ್ಮ ಅತ್ತಿಗೆ ಎಲ್ಲ ಇದ್ರು, ಸೀರೆ ಉಡಿಸ್ತಾ ಇದ್ರು. ಅದಕ್ಕೆ ಹಿಂಗ್ ಆಗ್ತಿದೆ, ಇದೇನೋ ಆಗ್ತದೆ, ಭಯ ಪಟ್ಬಿಟ್ಟೆ. ಯಾಕಂದ್ರೆ ನಾನು ಎಕ್ಸಾಮಿಗೆ ಬೇರೆ ಹಗಲು ರಾತ್ರಿ ಓದ್ಬಿಟ್ಟಿದ್ದೆ, ಚೆನ್ನಾಗಿ ಓದಿದ್ದೆ. ಸೆಮಿಸ್ಟರ್ ಎಕ್ಸಾಮ್ ಇತ್ತು, ಯಾವಾಗ ಗೊತ್ತಾ, December 4th ಇಂದ ಎಕ್ಸಾಮ್ ಇತ್ತು. ಎಕ್ಸಾಮಿಗೆ ಓದ್ತೀನಿ, ಎಕ್ಸಾಮು ಬರೆಯಕ್ ಆಗಲ್ಲ, ಹಿಂಗೆಲ್ಲ ಹಾಕೋಗ್ತಿದ್ದೆ. ಇನ್ನೇನಾದ್ರು ಮಗು ಆಗ್ಬಿಟ್ರೆ ಇವಾಗ ಏನ್ ಮಾಡೋದು, ನಂಗೆ ಸೀರೆನ್ ಬೇಡ. ನಂಗೆ ಸ್ವಲ್ಪ ಗಾಬರಿ ಇವಾಗ್ಲೂ ಸ್ವಲ್ಪ ಮಗನ ವಿಚಾರದಲ್ಲಿ ಗಾಬರಿನೇ. ಏನ್ ಬೇಡ, ಮಗು ಆಗ್ಬಿಟ್ರೆ ಕಷ್ಟ, ಏನ್ ಪೂಜೆನೂ ಬೇಡ, ನಡೀರಿ ಹೋಗೋಣ, ಫುಲ್ ಎಲ್ಲ ನೀರ್ ಒಟ್ಟೋಗ್ಬಿಟ್ಟಿದೆ ಅಂತ. ಆಮೇಲೆ ಅಲ್ಲಿಂದ ಅಂದ್ರೆ ಸೀರೆನ ನಾನು ಹಿಂಗೆ ಹೊತ್ಕೊಂಡೆ ಅಷ್ಟೇ. ನನ್ಗೆ ಯಾಕಂದ್ರೆ ಭಯ ಆಗ್ತಾ ಇದೆ, ನಂಗೆ ಏನಾಗ್ತಾ ಇದೆ ಗೊತ್ತಿಲ್ಲ, ಅಷ್ಟೊಂದ್ ನೀರ್ ಹೋಗ್ತಾ ಇದೆ. ಫುಲ್ ವಾಟರೇ ಇರ್ಲಿಲ್ವಂತೆ ಅಲ್ಲಿ ಹೋಗೋ ಅಷ್ಟ್ರಲ್ಲಿ, ಎಲ್ಲ ಫುಲ್ ಎಲ್ಲ ಆಚೆಗೆ ಬಂದ್ಬಿಟ್ಟಿತ್ತು. ಆಮೇಲೆ ಅಲ್ಲಿ ಹೋದಾಗ ಅವರೆಲ್ಲ ನೋಡಿದ್ದಾರೆ, ಸ್ಕ್ಯಾನ್ ಮಾಡಿ, ಫುಲ್ಲು ನೀರೇ ಇಲ್ಲ ಒಳಗಡೆ. ಈಗ ನಾವು ನಾರ್ಮಲ್ ಆಗಿ ಟ್ರೈ ಮಾಡಿದ್ರೆ ಮಗು ಉಸಿರು ಕಟ್ಟುತ್ತೆ, ಸಿಸೇರಿಯನ್ ಮಾಡೋಣ ಅಂತ ಹೇಳಿ ನನ್ಗೆ ಅದೆಲ್ಲ ಶುರು ಆಗತ್ತಲ್ಲ, ಹೊಟ್ಟೆಲಿರೋದೆಲ್ಲ ಆಚೆ ಹಾಕೋದು. 3-3:30ಗೆ ಸಿಸೇರಿಯನ್ ಆಯ್ತು. ಬಾಯ್ ಬೇಬಿ ಅಂತ ಹೇಳಿದ್ರೆ ಮಧ್ಯಾಹ್ನ 3:30ಗೆ ಆಗೇ ಹೋಯ್ತು. ಇಲ್ಲ ಅದು ಜಾಸ್ತಿ ಹೊತ್ತು ಬಿಡಕ್ಕೂ ಆಗಲ್ವಲ್ಲ, ಒಳಗಡೆ ನೀರಿರ್ಲಿಲ್ಲ. ಸೊ ಬಾಯ್ ಬೇಬಿ ಅಂದ್ರು ಖುಷಿ ಆಯ್ತು. ನೋಡ್ದೆ, ತುಂಬಾ ಚೆನ್ನಾಗಿದ್ದ ಗ್ರಂಥ್. ಒಂಥರ ಖುಷಿ. ಅದೇನಂದ್ರೆ ಇಂಜೆಕ್ಷನ್ ಎಲ್ಲ ಕೊಟ್ಟಿರ್ತಾರಲ್ಲ, ಅನಸ್ತಿಷ್ಯ, ಏನು ಗೊತ್ತಾಗಲ್ಲ, ಮಗುವಾಗಿದೆ ಅಂತ ಖುಷಿ ನನಗೆ. ಒಂಥರ ಸಣ್ಣ ಮಕ್ಕಳು, ಆಗ್ಲೇ ಮಗುನೂ ಆಗೋಯ್ತು. ಎಲ್ಲರೂ ನೋಡಿದ್ರು, ಖುಷಿ ಪಟ್ರು, ಇದಾಯ್ತು. ಬಟ್ ಅವನು 1 month ಬೇಗ ಹುಟ್ಟಿದ್ರಿಂದ ಸ್ವಲ್ಪ ಹಾಲು ಕುಡಿತಿರ್ಲಿಲ್ಲ. ಅವಾಗೆಲ್ಲ ಎಲ್ಲಾನು ಒಂಥರ ಅಂದ್ರೆ ಬಂದ್ರೆ ಕಷ್ಟಗಳು ಒಟ್ಟಿಗೆ ಬರುತ್ತಲ್ಲ, ಆ ತರ. ಅವನು ಹಾಲೇ ಕುಡಿತಾ ಇರ್ಲಿಲ್ಲ. ನನ್ಗೆ ಅದು ಬೇರೆ ಭಯ. ಆಮೇಲೆ ಏನಂದ್ರೆ ಅದು ಇಂಜೆಕ್ಷನ್ ಇದ್ದಿರತ್ತಲ್ಲ, ಅದನ್ನ ಕಟ್ ಮಾಡ್ಬಿಟ್ಟು ಅದ್ರಲ್ಲಿ ತೆಗ್ದ್ಬಿಟ್ಟು ನೀವು ಹಂಗ್ ಹಾಲು ಕುಡಿಸ್ತಾ ಇದ್ವು. ಅದೆಲ್ಲ ತುಂಬಾ ನೋವು, ತುಂಬಾ ಪೇನ್ ಆಗ್ಬಿಡ್ತಾ ಇತ್ತು. ಮಗು ಬಾಯಿಗೆ ಹಾಕ್ತದೆ. ಯಾಕಂದ್ರೆ ಅವನಾಗೆ ಅವನ ಹಾಲು ಕುಡಿತಾ ಇರ್ಲಿಲ್ಲ. ಸೊ 1 ವಾರ ನಾವು ಅದನ್ನೆಲ್ಲ ಟ್ರೈ ಮಾಡಿದ. ಅವಾಗೆಲ್ಲ ತುಂಬಾ ಪೇನು ಎಲ್ಲ ಇರ್ತಿತ್ತು, ಬಟ್ ಏನು ಮಾಡಕ್ಕಾಗಲ್ಲ, ಮಗುಗೆ ಇದ್ ಮಾಡ್ಬೇಕಲ್ಲ ಅಂತ 1 ವಾರ ಇದ್ವಿ. ಆಮೇಲೆ ಡಿಸ್ಚಾರ್ಜ್ ಆಯ್ತು, ಊರಿಗೆ ಹೋದ್ವಿ. ಬೆಳೆಯೋದೆಲ್ಲ ಒಂಥರ ಭಯ ನನ್ಗೆ. ಸಣ್ಣಕ್ಕಿರ್ತಾರಲ್ಲ ಮಕ್ಕಳು, ಎತ್ಕೊಳ್ಳೋದಕ್ಕೂ ಭಯ. ಆಮೇಲೆ ಅವನಿಗೆ ಸಕಲೇಶ್ಪುರ ಚಳಿ ಅಂತ ಹೀಟರ್ ಹಾಕಿದ್ದು, ಅದು ರೂಮಿಗೆ ಬಂದ್ರೆ ಫುಲ್ ಬಿಸಿ ಬೆಚ್ಚಗೆ ಅನ್ನೋ ತರ. ರಾತ್ರಿ ಇಡೀ ಎದ್ ನೋಡ್ಕೊಳ್ಳೋದು. ಅವಾಗ ನಮ್ ದೊಡ್ಡಮ್ಮನೇ ನೋಡ್ಕೊಂಡಿದ್ದು ನನ್ ಮಗನ, ಬಾಣಂತನ ಮಾಡಿದ್ದು. ಅದಕ್ಕೆ ನನ್ಗೆ ದೊಡ್ಡಮ್ಮ ಅಂದ್ರೆ ತುಂಬಾ ಕನೆಕ್ಟೆಡ್. ಎದ್ದೇಳ್ಬೇಕಲ್ಲ, ಪೂರ್ತಿ ಎದ್ದೇಳ್ಬೇಕು, ಅವ್ರು ಮಾಡೋದನ್ನೆಲ್ಲ ತೆಗಿಬೇಕು, ಕ್ಲೀನ್ ಮಾಡ್ಬೇಕು, ಎಲ್ಲ ತುಂಬಾ ಅಟ್ಯಾಚ್ಡ್ ಮಗನ್ ಜೊತೆ. ತುಂಬಾ ಪ್ಯಾಂಪರ್ಡ್ ಆಗಿ ಬೆಳೆಸ್ಬಿಡ್ತಿದೀನಿ. ನಂಗೆ ಅದು ಒಂದ್ ಸ್ವಲ್ಪ ಭಯ ಇದೆ. ಬಟ್ ಓಕೆ, ಅವನು ಈಸ್ ಆಲ್ಸೋ ಮೆಚ್ಯೂರ್ಡ್, ಮುಂದೆ ಅರ್ಥ ಮಾಡ್ಕೋತಾನೆ ಅಂತ. ಬಟ್ ಈಗ ತುಂಬಾ ಜನ ಇತ್ತೀಚೆಗೆ ತುಂಬಾ ಜನ ಅಂದ್ರೆ ಅದೊಂದು ಟ್ರೆಂಡ್ ಆಕ್ಚುಲಿ ಶುರುವಾಗಿದೆ. ಏನು ಅಂದ್ರೆ ಮದ್ವೆ ಆದಂತ ಹೆಣ್ಮಕ್ಳು ಮಕ್ಕಳು ಬೇಡ ಇಲ್ಲ ಪೆಟ್ಸ್ ಅಡಾಪ್ಷನ್ ಹೌದು ಅಥವಾ ಹೌದು. ಅದು ಐ ಕಾಂಟ್ ಕಮೆಂಟ್ ಅದ್ರ ಬಗ್ಗೆ. ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಅದು ಗಂಡ ಹೆಂಡತಿ, ಹೌದೌದು, ಗಂಡ ಹೆಂಡತಿ ಇಬ್ರು ಸೇರಿ ಆತರ ಡಿಸೈಡ್ ಮಾಡಿದ್ರೆ ಓಕೆ. ಕೆಲವರು ಫೈನಾನ್ಷಿಯಲಿ ಯೋಚನೆ ಮಾಡ್ತಾರೆ. ಈಗ ನಮ್ಗೆ ಕಷ್ಟ ಇದೆ, ಬರೋ ಮಗುನು ಪಾಪ ಅನ್ಭವಿಸ್ಬೇಕಲ್ಲ, ಆತರ ಯೋಚನೆ ಮಾಡ್ತಾರೆ. ಬಟ್ ನಮ್ಮ ಹಿರಿಯರ್ ಏನಂತಾರೆ, ಹುಟ್ಸಿದೇವ್ರು ಹುಲ್ಮೇಯಿಸ್ತಾರ, ಮಾಡ್ಕೊಳ್ಳಿ ಒಂದು, ಆತರ ಅಂತಾರೆ. ಬಟ್ ಈಗಿಂದು ಜನರೇಷನ್ ಆ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗಿರೋದಲ್ಲ. ಸೊ ಹಾಗಾಗಿ ಅದು ಅವ್ರ ವೈಯಕ್ತಿಕ ಅಂತಾನೆ ಅನ್ಸುತ್ತೆ. ಬಟ್ ನೋಡಿ, ಕೆಲವ್ರಿಗೆ ಫೈನಾನ್ಷಿಯಲಿ ಸ್ಟೆಬಿಲೈಸ್ ಇರಲ್ಲ, ಅವರು ಮಾಡ್ಕೊಂಡು ಏನೋ ನಮ್ಗೆ ಇಲ್ಲ, ಹಿಂಗ್ ಬರೋ ಮಕ್ಳಿಗೆ ಯಾಕೆ ಅಂತಾರೆ. ಇನ್ನ ಕೆಲವು ಬುದ್ಧಿಜೀವಿಗಳ ಕೆಟಗರಿ, ಅವರು ಸ್ಕೇಸಿಟಿ ಇದೆ, ಫುಡ್ ಸ್ಕೇಸಿಟಿ ಇದೆ, ವಾಟರ್ ಸ್ಕೇಸಿಟಿ ಇದೆ, ಹೀಗೆಲ್ಲ ಇದ್ದಾಗ ನಾವು ಮತ್ತೆ ಇನ್ನೊಂದ್ ಮಗು ಹುಟ್ಸಿ ಅದಕ್ಕೆಲ್ಲ ಯಾಕೆ ಅಂದ್ರೆ ಆತರ ಯೋಚನೆ ಮಾಡೋರು ಇದ್ದಾರೆ. ಸೊ ಬೇರೆ ಯೋಚನೆಗಳಿಂದ ಕೆಲವರು ಮಗುನ ಮಾಡ್ಕೋತಿಲ್ಲ, ಕೆಲವರು ಅಡಾಪ್ಟ್ ಮಾಡ್ಕೊಳ್ತಾ ಇದಾರೆ, ಪೆಟ್ಸ್ ಅಡಾಪ್ಟ್ ಮಾಡ್ಕೋತಿದ್ದಾರೆ. ಬಟ್ ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಮನೇಲಿ ಸ್ವಲ್ಪ ಟ್ರೆಡಿಷನಲ್ ಆಗಿರೋದ್ರಿಂದ ಅದಕ್ಕೆಲ್ಲ ಚಾನ್ಸೇ ಇಲ್ಲ. ನಮ್ಮ ಮನೇಲಿ ಇನ್ನೂ 2 ಮಾಡ್ಕೊಳ್ತಿದ್ರು ನಾವ್ ಸಾಕ್ತಿವಿ ಬಿಡು ಅನ್ನೋ ತರ. ನನಗೆ ಆಕ್ಚುಲಿ ಇನ್ನೊಂದ್ ಮಗು ಕೂಡ
ಆಗೋದಿತ್ತು. ಬಟ್ ನಾನು ಯಾಕಂದ್ರೆ ಗ್ರಂಥ್ ತುಂಬಾ ಚಿಕ್ಕವನಿದ್ದ ಅಂತ ಹೇಳ್ಬಿಟ್ಟು, ಮತ್ತೆ ಆಗಿಂದೆಲ್ಲ ಸ್ವಲ್ಪ ಕ್ಲಾಶ್ ಗಳೆಲ್ಲ ಇರ್ತಿತ್ತಲ್ಲ ಮನೆಯಲ್ಲಿ, ಅಯ್ಯೋ ಇವನ್ ಜೊತೆನೆ ಇದ್ ಕಷ್ಟ ಆಗ್ತಾ ಇದೆ, ಇನ್ನೊಂದು ಬಂದ್ರೆ ಹೇಗೋ ಏನೋ ಅನ್ಕೊಂಡು ನಾನು ಅದನ್ನ ಇದ್ ಮಾಡ್ಬಿಟ್ಟೆ. ಅವಾಗ ಅಮ್ಮ ಹೇಳ್ತಾ ಇದ್ರು, 2 ಆಗೋಗಿದ್ರೆ ಎಲ್ಲ ಬೆಳೀತಾ ಇದ್ರು ಚೆನ್ನಾಗಿತ್ತು. ಇವತ್ತಿಗೆ ಅನ್ಸುತ್ತೆ, ಇವತ್ತು ನಾನು ಆರಾಮಾಗಿ ಖುಷಿಯಾಗಿರೋದಕ್ಕೆ ಒಂದ್ ಆಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಾರ. ಬಟ್ ಅವತ್ತಿನ ಪರಿಸ್ಥಿತಿಗೆ ನಾನು ತಗೊಂಡಿದ್ದು ಡಿಸಿಷನ್ ಅವತ್ತಿಗೆ ಕರೆಕ್ಟ್ ಆಗಿತ್ತು, ಹಂಗ್ ಹೇಳ್ತಾರೆ. ಆಮೇಲೆ ಕಾಲೇಜಿಗೆ ಮಗು ಆದ್ಮೇಲೆ ಕಾಲೇಜ್ ಹೋಗ್ಲಿಲ್ಲ ನಾನು. ಕಾಲೇಜಲ್ಲಿ ಪರ್ಮಿಷನ್ ತಗೊಂಡು ಎಕ್ಸಾಮ್ಸ್ ಬರದೆ, ಇದೆಲ್ಲ ಸಬ್ಮಿಟ್ ಮಾಡ್ತಾ ಇದ್ದೆ. ಕೊಡ್ತಾರಲ್ಲ, ಅದಕ್ಕೆ 20 ಮಾರ್ಕ್ಸ್ ಇರುತ್ತಲ್ಲ ಅಸೈನ್ಮೆಂಟ್ಸ್, ಅದೆಲ್ಲ ಸಬ್ಮಿಟ್ ಮಾಡೋದು, ಓದೋದು ಎಲ್ಲ ಇತ್ತು. ಅದೇ ಮಗುವಾಗಿ 2.5 ತಿಂಗಳಾದಾಗ ನಾನು ಹೇಳಿದ್ನಲ್ಲ, December 4th ಇತ್ತು ಎಕ್ಸಾಮು, December 1st ಒಂದು ಹುಟ್ಟದ. ಸೊ ಹಾಗಾಗಿ ಎಕ್ಸಾಮ್ ಬರೆಯಕ್ ಆಗ್ಲಿಲ್ಲ. ನಾನು ಈ 2 ಸೆಮಿಸ್ಟರ್ ಒಟ್ಟಿಗೆ ತಗೊಂಡು, ಅದೇ ಬೆಳಿಗ್ಗೆ 5th ಸೆಮಿಸ್ಟರ್ ಇದ್ರೆ ನೆಕ್ಸ್ಟ್ ಡೇ ಮಧ್ಯಾಹ್ನ 6th, ನೆಕ್ಸ್ಟ್ ಡೇ ಬೆಳಿಗ್ಗೆ 5th, ಹಿಂಗೆ 14-15 ಸಬ್ಜೆಕ್ಟ್ ಒಟ್ಟಿಗೆ ಬರೆದು ಅವಾಗ್ಲೇ ಗೋಲ್ಡ್ ಮೆಡಲ್. ಅವಾಗ ನಮ್ಮ ಅಣ್ಣ ಅನ್ಸಿದ್ದ, ಓದೋ ಟೈಮಲ್ಲಿ ಓದಿದ್ರೆ ಇವಾಗೆಲ್ಲ ಸಣ್ಣ ಮಗುನ ಇಟ್ಕೊಂಡು ಇಷ್ಟು ಕಷ್ಟಪಡೋ ಅಗತ್ಯ ಆಯ್ತಾ ಅಂತ. ಹೆಂಗೋ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ ಕೂಡ ನಾನು ಏನೋ ಮಾಸ್ಟರ್ಸ್ ಮಾಡೋಣ ಅಂತೆಲ್ಲ ಏನೋ ಫೀಸ್ ಎಲ್ಲ ಕಟ್ಟಿದ್ದೆ. ಬಟ್ ಮಗನ್ ನೋಡ್ಕೊಳ್ಳೋದೇ ಆಗೋಯ್ತು, ಅದಾಗ್ಲೇ ಇಲ್ಲ. ಅದಾದ್ಮೇಲೆನೆ ಜಾಬ್. ಮಗಗೆ 1 ವರ್ಷ ತುಂಬಿತು. ಇದು ಹೆಂಗಿತ್ತು? ಮೀಡಿಯಾಗ್ ಬಂದಿತ್ತು, ಯಾರಾದ್ರೂ ಇನ್ಸ್ಪಿರೇಷನ್ ಅಥವಾ ನಿಮ್ಗೆ ತಲೆಲಿತ್ತ ಬರ್ಬೇಕು ಅಂತ? ಆಕ್ಚುಲಿ ಏನಂದ್ರೆ, ನಮ್ ಮನೆಯಲ್ಲಿ ಊರಲ್ಲೆಲ್ಲ ಅಮ್ಮ ಅಪ್ಪ ಎಲ್ಲ ತುಂಬಾ ಟ್ರೆಡಿಷನಲ್. ನೀನ್ ಮದ್ವೆಗ್ ಮುಂಚೆ ಬೆಂಗಳೂರಿಗೆಲ್ಲ ನಾವ್ ಕಳ್ಸಲ್ಲ, ಮದ್ವೆ ಆದ್ಮೇಲೆ ನೀನ್ ಏನ್ ಬೇಕಾದ್ರೂ ಮಾಡ್ಕೊ. ನಮ್ಮ ಮನೇಲಿದ್ದಾಗ ನೀನ್ ಸ್ವಲ್ಪ ಟ್ರೆಡಿಷನಲ್ ಆಗೇ ಇರ್ಬೇಕು, ಮದ್ವೆ ಆದ್ಮೇಲೆ ನೀನ್ ಹೆಂಗಾದ್ರೂ ಇರು, ನಮ್ಗೆ ನಿನ್ ಗಂಡನ್ ಬಿಟ್ಟಿದ್ದು ಅಂತ. ನಮ್ಮನೇಲಿ ನಾನು ಡ್ರೆಸ್ ಹಾಕೊಂಡ್ರೆ, ಕೂದ್ಲೆಲ್ಲ ಬಿಟ್ಕೊಂಡ್ರೆ ಬೈಯೋದು, ಜಗಳ ಎಲ್ಲ ಇತ್ತು. ಬಟ್ ನನಗೆ ಸ್ವಲ್ಪ ಮಾಡರ್ನ್ ಆಗಿ ಇರ್ಬೇಕಂತ ಇಷ್ಟ. ತುಂಬಾ ಇಷ್ಟ ಆಗ್ತಾ ಇತ್ತು. ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲರೂ ನೋಡ್ಬೇಕು ಅನ್ನೋದು ಇರುತ್ತಲ್ವಾ, ಆ ತರ. ಮದ್ವೆ ಆಗಿ ಅದೇ ಮಗು ಎಲ್ಲ ಆಯ್ತು. ನನ್ಗೂ ನಾನು ಏನಾದ್ರು ಮಗು 1 ವರ್ಷ ಆಯ್ತು. ಸೊ ನನಗೆ ಏನಾದ್ರು ಮಾಡ್ಬೇಕು ಬೆಂಗಳೂರು ಮದ್ವೆ ಆಗಿದ್ದೆ ನಾನು ಅದಕ್ಕೋಸ್ಕರ. ಯಾಕಂದ್ರೆ ನಮ್ಮಮ್ಮ ನಾನು ಹೇಳದ್ನಲ್ಲ 1 to 10 ನಾನು ತುಂಬಾ ಚೆನ್ನಾಗಿ ಓದ್ಬಿಟ್ಟು ಆಮೇಲೆ ನಾನು ಫೇಲ್ ಆಗ್ತಿದ್ನಲ್ಲ, ಅಮ್ಮ ಹೇಳೋರು, ನೋಡು ನೀನ್ ಚೆನ್ನಾಗ್ ಓದೋ ಹುಡುಗಿ ಹಿಂದಕ್ ಹೋದೆ, ಸ್ವಲ್ಪ ಸಾಧಾರಣ ಓದೋರೆಲ್ಲ ಇವಾಗ ಮುಂದಕ್ಕೆ ಹೋಗಿದ್ದಾರೆ ನೋಡು, ನಿನ್ ಫ್ರೆಂಡ್ಸ್ ಎಲ್ಲ ಮೀಡಿಯಾದಲ್ಲೆಲ್ಲ ಇದಾರೆ ಅಂತೆಲ್ಲ. ನನ್ನನ್ನು ಕಳ್ಸಿ ಬೆಂಗಳೂರಿಗೆ, ನಾನು ಹೋಗ್ತೀನಿ ಮಾಡ್ತೀನಿ ಅಂತಿದ್ದೆ. ಅದ್ ಕಳ್ಸಕ್ಕೂ ರೆಡಿ ಇರ್ಲಿಲ್ಲ, ಬರೀ ಕಂಪೇರ್ ಮಾಡಿ ಚೆನ್ನಾಗಿ ಬಯೋರ್ ನಮ್ಮಮ್ಮ. ಪರ್ಸನಲ್ ಲೈಫ್ ಎರಡನ್ನೂ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಅದು ಗೊತ್ತಿತ್ತು. ಈಗ ನನ್ನ ಮಗನ್ ನೋಡ್ಕೊಳ್ಳೋದಿರ್ಬೋದು, ಅವನಿಗೆ ಬಾಕ್ಸಿಗೆ ಹಾಕೋದಿರ್ಬೋದು, ಅಥವಾ ಅವ್ನು ಹುಷಾರಿಲ್ದಿದ್ದಾಗ ಟೈಮ್ ಕೊಡೋದು, ಅದನ್ನ ನಾನು ಮ್ಯಾನೇಜ್ ಮಾಡ್ತಾ ಇದ್ದೆ. ಬ್ಯಾಲೆನ್ಸ್ ಮಾಡಿಲ್ಲ ಅಂದ್ರೆ ಖಂಡಿತ ನನ್ನ ಪ್ರೊಫೆಷನಲ್ ಲೈಫ್ ಮೇಲೆ ಅದು ಅಫೆಕ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೀನಿ ರಾಜೇಶ್. ಏನಂದ್ರು, ನಾನು ಚಾನಲ್ ಇಂದ ನೀನ್ 11 ಗಂಟೆಗೆ ಬಂದಾಗ ಏನೋ ತಿಂಡಿ ಮಾಡೋದು ನಾನು ಮಾಡ್ತಿದ್ದೆ. ನಾನು ಈಗ್ಲೂ ಹಂಗೆ. ನನ್ನ ಫ್ರೆಂಡ್ಸ್ ಅಂತಿರ್ತಾರೆ, ಹಬ್ಬ ನಿಮ್ಗಂತೂ ನಿಮ್ ತರ ನೋಡಿಲ್ಲ ಅಂತಾರೆ. ನನ್ಗದು ತೃಪ್ತಿ ಕೊಡುತ್ತೆ. ನಾನು ಎರಡೂನು ಈಗ ಕೆಲ್ಸ ಅಂತ ಹೇಳಿ ನಾನು ಮನೇನ ಬಿಟ್ಟಿಲ್ಲ, ನನ್ನ ಜವಾಬ್ದಾರಿ ನಾನು ಮಾಡಿದೀನಿ. ಈಗ್ಲೂ 11 ಗಂಟೆ ರೊಟ್ಟಿ ಮಾಡೋದು ನಾನು ಮಾಡ್ತೀನಿ, ಪಟ್ ಅಂತ ಬ್ಯಾಗ್ ಇಟ್ಬಿಟ್ಟು ಮಾಡ್ತಿರ್ತೀನಿ. ಜಾನ್ವಿ ಆಚೆ ಕಡೆ ಏನ್ ಕಾಣಿಸ್ತಾಳೋ ಒಳಗಡೆ ಅದು ಬೇರೆ. ಎಲ್ರೂ ಅಷ್ಟೇ, ನಾವು ದೂರದಿಂದ ಯಾರನ್ನು ಜಡ್ಜ್ ಮಾಡಕ್ ಆಗಲ್ಲ. ನನ್ಗದ ನನ್ನ ಕರ್ತವ್ಯ, ನನ್ನ ಕೆಲಸ, ಮತ್ತೆ ನಾನು ಅದನ್ನ ಎಂಜಾಯ್ ಮಾಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ನನ್ಗೆ ಆ ಗಿಲ್ಟು. ನಾನು ಯಾವತ್ತೂ ಒಬ್ಬ ವ್ಯಕ್ತಿ ನನ್ನ ನೋಡಿ ಜಡ್ಜ್ ಮಾಡಿ ಒಳ್ಳೇದು ಕೆಟ್ಟದು ಹೇಳಿದಾಗ ನನಗೆ ಖುಷಿ ದುಃಖ ಆಗೋದಕ್ಕಿಂತ ನಾನೇ ಒಂದು ಆತ್ಮಸಾಕ್ಷಿ ಅನ್ನೋದಿರುತ್ತಲ್ಲ, ಅದು ತೃಪ್ತಿ ಆದ್ರೆ ನನಗೆ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ನನ್ಗೆ ಅದು ತುಂಬಾನೇ ಇಂಪಾರ್ಟೆಂಟ್. ನಾನು ಹೋಗಿ ಅವ್ನಿಗೆ ಮಾಡ್ಕೊಟ್ಟೆ, ಅವ್ನು ರೊಟ್ಟಿ ತಿನ್ಬಿಟ್ಟು ಮಲ್ಕೊಂಡಾದ್ರೆ ನನ್ಗೆ ಅದು ಖುಷಿ ಅಷ್ಟೇ. ನಾವು ಆಚೆ ಕಡೆ ಹೋಗಿ ಬಂದಾಗ ನೀನ್ ಬಂದ ತಕ್ಷಣ ಇದು ಮಾಡೋ, ಆಚೆ ಕಡೆ ತಿನ್ನಲ್ಲ. ಸೊ ಅದನ್ನ ನಾನು ಬ್ಯಾಲೆನ್ಸ್ ಮಾಡ್ತಿದ್ರಿಂದ ಅದೇನು ಹೆಚ್ಚಿನ ಎಫೆಕ್ಟ್ ಆಗ್ಲಿಲ್ಲ. ಬಟ್ ಅವ್ನು ಚಿಕ್ಕವನಿರೋದ್ರಿಂದ ಸ್ವಲ್ಪ ಬೇಡ ಬಿಡು, ಕೆಲ್ಸ ಬಿಡು ಅನ್ನೋದೆಲ್ಲ ಆಗ್ತಿತ್ತು. ನಾನು ಕೆಲ್ಸ ಬಿಡೋದು ಹೇಳಿದ್ನಲ್ಲ, ಉದಯದಲ್ಲಿ ಕೆಲ್ಸ ಬಿಡ್ತಿದ್ದೆ. 1-2 ತಿಂಗಳು ಹೋಗ್ತಿರ್ಲಿಲ್ಲ, ಆಮೇಲೆ ಮತ್ತೆ ಹೋಗ್ತಿದ್ದೆ. ಏನ್ರಿ ನೀವು ಬಿಟ್ರಿ ಅಂದ್ರೆ ಮತ್ತೆ ಬರ್ತಾ ಇದ್ದೀರಾ ಅಂದ್ರೆ ಆ ತರದ್ ಇರ್ತಿತ್ತು, ಸಣ್ಣ ಪುಟ್ಟ ಗಲಾಟೆಗಳು ಅದು ಇದು ಎಲ್ಲ. ಆಮೇಲೆ ಮತ್ತೆ ನನಗೆ ತುಂಬಾ ಏನೋ ಒಂದ್ ಮಾಡ್ಬೇಕನ್ನೋದಿತ್ತು ಲೈಫಲ್ಲಿ. ನಾನು ಬೆಂಗಳೂರಿಗೆ ಮದ್ವೆ ಆಗಿದ್ದೆ ಅದಕ್ಕೆ. ನಮ್ಮಣ್ಣ ಮೈಸೂರಿಗೆ ಕೊಡ್ಬೇಕು ಅಂದ್ರೆ, ಇಲ್ಲ ಬೆಂಗಳೂರಿಗೆ ಬಂದ್ರೆ ಏನಾದ್ರು ಕೆಲಸ ಮಾಡ್ಬೋದು ಅಂತ. ಸೊ ಹಾಗಾಗಿ ನಾನು ಅದನ್ನ ಗಿವ್ ಅಪ್ ಮಾಡ್ಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ಅದನ್ನ ಫೈಟ್ ಮಾಡ್ಕೊಂಡೇ ಬಂದೆ. ಇದೊಂದು ಲೈಫ್ ನಡೀತಿತ್ತಲ್ಲ, ಪ್ರೊಫೆಷನಲ್ ಲೈಫ್ ಇದೊಂದ್ ಕಡೆ, ಪರ್ಸನಲ್ ಲೈಫ್ ಒಂದ್ ಕಡೆ. ಹೊರಗಡೆಯವ್ರಿಗೆ ಮಾತ್ರ ಏನೂ ಗೊತ್ತಾಗ್ತಿರ್ಲಿಲ್ಲ, ಎಲ್ಲ ನಗು ಮುಖ, ನಗ್ತಾನೆ ಮಾತಾಡ್ಬೇಕೆಲ್ಲ ಕಡೆ. ಬಟ್ ಒಂದ್ ಸಂದರ್ಭದಲ್ಲಿ ನೀವೊಂದ್ ಶೋ ಎಲ್ಲ ಕಾಣಿಸ್ಕೊಂಡ್ಮೇಲೆ ಜಾಹ್ನವಿ ಡಿವೋರ್ಸ್ ತಗೊಂಡ್ರು ಅಂತ ನ್ಯೂಸ್ ಆಯ್ತು. ಯಾಕೆ, ಏನ್ ವಿಚಾರಕ್ಕೋಸ್ಕರ ಡಿವೋರ್ಸ್ ತಗೊಬೇಕಾಯ್ತು? ಏನ್ ನಡೀತು? ಹೌದು, ಆ ಶೋ ಆದ್ಮೇಲೆ ಒಂದು ಮಗ ನನ್ನನ್ನ ಜನ ಗುರುತಿಸೋರು. ಅದು ಯಾವುದೋ ಅವತ್ತಿನ ದಿವಸ ತಗೊಂಡ ನಿರ್ಧಾರ ಅಲ್ಲ. ಎಷ್ಟೋ ಜನ ಇವಳು ರಿಯಾಲಿಟಿ ಶೋ ಆದ್ಮೇಲೆ ಅಥವಾ ಸಿನಿಮಾ ಮಾಡೋದಕ್ಕೆ ಅದು ಯಾವ್ದು ಅವ್ರ ಕಣ್ಣಿಗೆ ಕಾಣಿಸಲ್ಲ. ಇದು ಕಲೆಕ್ಟೆಡ್ ರಿಯಾಕ್ಷನ್ ಅದಾಗಿದ್ದದು. ಹೊಂದಾಣಿಕೆ ಆಗ್ಲೇ ಇಲ್ಲ.
ಮತ್ತೆ ಇವತ್ತಿಗೆ ನಾನು ಆಕ್ಚುಲಿ ಬೇರೆ ಬೇರೆ ಇಂಟರ್ವ್ಯೂಸ್ ನಲ್ಲಿ ಸಾಕಷ್ಟು ಹೇಳ್ಬಿಟ್ಟಿದ್ದೆ, ಓಪನ್ ಆಗಿ ಹೇಳಿದ್ದೆ. ಯಾಕಂದ್ರೆ ಆ ಕೋಪ ನನಗೆ ತುಂಬಾ ಇತ್ತು, ಅದು ನನಗೆ ಆ ಶಾಕು ನನ್ನನ್ನು ಮಾತಾಡ್ಸಿತ್ತು. ಬಟ್ ಇವತ್ತು ಈ ಕಂಡೀಷನ್ ಅಲ್ಲಿ ನನಗೆ ಏನನ್ಸ, ನನ್ನ ಹಣೆ ಬರಹ ಅದು, ಏನು ಮಾಡಕ್ಕಾಗಲ್ಲ. ಬಹುಶಃ ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಆಗ್ತಿತ್ತೇನೋ. ನಾನ್ ನನ್ನ ಫೇಟ್, ನನ್ನ ಡೆಸ್ಟಿನಿಗ್ ಬಿಟ್ಬಿಟ್ಟಿದೀನಿ ಹೊರತು ಯಾರನ್ನೇನೋ ಅಂದು ಏನು ಮಾಡಕ್ಕಾಗಲ್ಲ. ನಮ್ಮಿಬ್ರ ಮಧ್ಯೆ ಅಷ್ಟು ಹೊಂದಾಣಿಕೆ ಇರ್ತಿರ್ಲಿಲ್ಲ. ನಾನೇ ಬೇರೆ ತರ, ಅವನೇ ಬೇರೆ ತರ. ನನ್ನ ಥಾಟ್ ಪ್ರೋಸೆಸ್ ಬೇರೆ ಇತ್ತು, ಅವನ್ ಥಾಟ್ಸ್ ಬೇರೆ ಇತ್ತು. ನಾನ್ ಹಿಂಗೆ ಅಂದ್ರೆ ಅವ್ನ್ ಹಂಗಂತಿದ್ದ. ಸೊ ಅದೆಲ್ಲ ಅಲ್ಲ, ಅಂದ್ರೆ ಏನ್ ಸಮಸ್ಯೆ ಆಗ್ತಿತ್ತು ಜಾಹ್ನವಿ? ಏನಾದ್ರು ಒಂದು ಪರ್ಟಿಕ್ಯುಲರ್ ಘಟನೆ ನಡೀತಾ, ಅಥವಾ ಯಾವ ವಿಚಾರಕ್ಕೋಸ್ಕರ? ಯಾವ ವಿಚಾರ ಅಂದ್ರೆ, ಏನೋ ಒಂದು ಇನ್ಸಿಡೆಂಟ್ ಆಯ್ತು. ಬಟ್ ಅದಾದ್ಮೇಲೆ ಅದು ನನ್ಗೆ ತುಂಬಾ ಶಾಕಿಂಗ್, ನೆವರ್ ಎಕ್ಸ್ಪೆಕ್ಟೆಡ್ ಯಾವತ್ತೂನು. ಆ ಇನ್ಸಿಡೆಂಟ್ ಆದ್ಮೇಲೆ ಇದು ನನ್ನ ಯಾರೇ ಕೇಳಿದ್ರು ಬೇಡ, ಇಷ್ಟೆಲ್ಲ ಆದ್ಮೇಲೆ ಬೇಡ ಅನ್ನೋ ತರಾನೇ ಎಲ್ರು ಮಾತಾಡೋದು. ಇವನ್ ನಮ್ಮ ಮನೇಲಿ ತುಂಬಾ ಟ್ರೆಡಿಷನಲ್, ಅವ್ರುಗಳೇನೆ ಬೇಡಪ್ಪ ಇಷ್ಟೆಲ್ಲ ಆದ್ಮೇಲೆ ಬೇಡ ಅಂತೆಲ್ಲ ಅನ್ನೋ ತರದೇ ಒಂದ್ ಇನ್ಸಿಡೆಂಟ್ ಆಯ್ತು. ಸೊ ಅದಾದ್ಮೇಲೂ ನಾನೊಂದು ತಕ್ಷಣಕ್ ನಿರ್ಧಾರ ತಗೊಂಡಿದ್ದಲ್ಲ, 2 ವರ್ಷ ನಾನು ಕಾದೆ ಏನಾದ್ರೂ ಬದಲಾವಣೆ ಆಗ್ಬೋದೇನೋ ಅಂತ. ಅದೇನೋ ಒಂದು ನಾನು ಹೇಳಿದ್ನಲ್ಲ, ಹಣೆ ಬರಹ ಅಥವಾ ಡೆಸ್ಟಿನಿ, ಅದು ಬೇಡವೇ ಬೇಡ ಅನ್ನೋ ತರ ದೇವ್ರೋ ಯಾವ್ದೋ ಒಂದು ಶಕ್ತಿ ನಿರ್ಧಾರ ಮಾಡಿತ್ತೋ ಏನೋ. ಒಂದಾದ್ಮೇಲೆ ಒಂದು ವಿಚಾರಗಳು ಬರ್ತಾನೆ ಇರೋದು, ಗೊತ್ತಾಗ್ತಾನೆ ಇರೋದು, ಇದು ಬೇಡ ಬೇಡ ಅನ್ನೋ ತರದ್ದೇ ಆಗಿ ಕೊನೆಗೆ ಅದು 2 years ಆದ್ಮೇಲೆ ನಾವು ಡಿವೋರ್ಸ್ ತಗೊಂಡಿದ್ದು. ಗೊತ್ತಿಲ್ಲ, ಒಬ್ಬ ವ್ಯಕ್ತಿಗಳು ಕೂಡ ಇಂಡಿವಿಜುವಲ್. ಅವರು ಬೆಳೆದಿದ್ದ ರೀತಿ, ಮನೆ ವಾತಾವರಣ, ಅಥವಾ ಅವರ ಒಂದು ವ್ಯಕ್ತಿತ್ವ, ಅದೆಲ್ಲವೂ ಇಂಡಿವಿಜುವಲ್. ಬಟ್ ಅದು ತೀರಾ ಹೊಂದ್ಕೊಂಡಿರಕ್ ಸಾಧ್ಯನೇ ಇಲ್ಲ. ಇದು ಯಾವತ್ತಿದ್ರೂ ಬದಲಾವಣೆ ಆಗೋದೇ ಇಲ್ಲ. ಈಗ ಒಳ್ಳೇದು ಕೆಟ್ಟದು ಅಂತ ಅಂದಾಗ ಇಬ್ರು ಸರಿ ಮಾಡ್ಕೊಂಡು ಹೋಗ್ಬೇಕಿತ್ತು. ಬಟ್ ಅದು ಆಗದೇ ಇಲ್ಲ ಅಂತ ಅಂದಾಗ ನಾವು ಈ ನಿರ್ಧಾರ ತಗೊಂಡಿರೋದು. ಸೊ ಇವತ್ತಿಗೆ ಏನನ್ಸುತ್ತೆ ಅಂದ್ರೆ, ನಾನು ಸಾಕಷ್ಟು ಆ ಕೋಪದಲ್ಲಿ ಒಂದಷ್ಟು ಮಾತಾಡಿದ್ದೀನಿ. ಏನ್ ಮಾತಾಡಿದ್ರೆ ಅದೆಲ್ಲವೂ ಕೂಡ ಸತ್ಯನೇ. ಕೆಲವ್ರು ಹೇಳ್ತಾರೆ ಜ್ಯೋತಿಷದವ್ರು, ಹಿಂಗಲ್ಲಮ್ಮ, ಆ ಜಾಗದಲ್ಲಿ ಬೇರೆ ಯಾರಿದ್ರೂ ಆಗ್ತಿತ್ತು, ಏನೋ ಕುಜ ದೋಷ ಅದು ಇದೆಲ್ಲ ಹೇಳೋವಾಗ ಮೋಸ್ಟ್ಲಿ ನನ್ನ ಹಣೆ ಬರನೇ ಸರಿ ಇರ್ಲಿಲ್ವೇನೋ, ಹಿಂಗ ಆಗೋದಕ್ಕೆ ಹಿಂಗ ಆಯ್ತೇನೋ, ಅದಕ್ಕೇನೆ ಇದು. ಬಟ್ ಅದರಿಂದ ನನಗೆ ಪ್ಲಸ್ ಆಗಿರೋದೇನಂದ್ರೆ, ನಾನು ತುಂಬಾ ಸ್ಟ್ರಾಂಗ್ ಆದೆ. ಇವತ್ತಿಗೆ ನನ್ಗೆ ಸಣ್ಣ ಪುಟ್ಟದ ಏನಾದ್ರು ಇನ್ಸಿಡೆಂಟ್ ಆದ್ರೆ ಅದ್ ಏನು ಅನ್ಸಲ್ಲ. ಈಗ ಮೊನ್ನೆನೇ ನಾನೊಂದು ಆಡ್ ಮಾಡಿದೆ, ಏನೋ ಯಾವ್ದೋ ಒಂದು, ಅದ್ರಲ್ಲಿ ಓಕೆ ಎಲ್ಲ ಚೆನ್ನಾಗಾಯ್ತು, ನನ್ನನ್ನ ಬೇಕು ಅಂತ ಡಮ್ಮಿ ಮಾಡಿದ್ದಾರೆ. ಅದನ್ನ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ತುಂಬಾ ಟ್ರಿಗರ್ ಆಗಿ ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಮಾತಾಡೋರು. ನನಗೆ ಏನೂ ಆಗೋದೇ ಇಲ್ಲ. ಲೈಫಲ್ಲಿ ಏನೇನೇನೋ ನೋಡಿದ್ದೀನಿ. ನಿನ್ನ ತಾಳಕ್ ತಕ್ಕಂಗೆ ನಾನು ಕೊಡಿಲಿಲ್ಲ ಅಂತನೋ, ಅಥವಾ ನಿನ್ನ ಗಾಳಕ್ ನಾನು ಸಿಗ್ಲಿ, ನಿನ್ನ ಡ್ರಮ್ಮಿಂಗ್ ಮಾಡಿ ನೀನ್ ಖುಷಿ ಪಡ್ತೀನಿ, ಖುಷಿ ಪಡ್ಕೊಳಪ್ಪ, ನಮ್ ಟೈಮು ಬರುತ್ತೆ. ಇದು ಒಂದೇ ಅಲ್ಲ, ಇನ್ನು ತುಂಬಾ ಇದೆ, ಲಾಂಗ್ ವೇ ಟು ಗೋ. ಅವ್ರ ಮುಂದೆನೆ ನಾವು ತೋರ್ಸೋಣ, ಅಥವಾ ತೋರ್ಸಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬಿಡ್ಲಿಲ್ವಲ್ಲ ಅನ್ನೋ ಒಂದು ತೃಪ್ತಿ ನನಗಿದೆ. ನನಗೆ ಅದೇ ಇಂಪಾರ್ಟೆಂಟ್. ನಾನ್ ಗ್ರೇಟ್ ಆಗೋದೆ ಇಲ್ಲಿ. ನೀನ್ ಡಮ್ಮಿ ಮಾಡಿ ಖುಷಿ ಪಡ್ತೀಯ, ನೀನ್ ಖುಷಿ ಪಡು ಅಲ್ವಾ. ಅದು ಒಂದೇ ಅಲ್ವಲ್ಲ ಜೀವನ. ಎಷ್ಟು ಅವಕಾಶಗಳು ಕೊಟ್ಟಿದ್ದಾನೆ ದೇವರು. ನಾನು ಎಲ್ಲಾ ಕಡೆ ಕೆಲಸ ಮಾಡ್ತೀನಿ, ಸ್ಟೇಜ್ ಆಂಕರಿಂಗ್ ಮಾಡ್ತೀನಿ, ಸಿನಿಮಾ, ಈಗ ಒಂದು ತಮಿಳ್ ಮೂವಿ ಕೂಡ ಮಾಡ್ತಿದ್ದೀನಿ, UN ರಾಬಿನ್ ಹುಡ್ ಅಂತ, ಸಂತೋಷ್ ಅವರು ಡೈರೆಕ್ಟ್ರು. ಟೀಮ್ ತುಂಬಾ ಚೆನ್ನಾಗಿದೆ. ನನ್ಗೆ ಮೇ ಇಂದ ಶೂಟಿಂಗ್ ತಮಿಳ್ ಮೂವಿ ಅಧಿಪತ್ರ ಆದ್ಮೇಲೆ 3 ಜನ ಹೀರೋಯಿನ್ಸ್, ಒನ್ ಆಫ್ ದ ಹೀರೋಯಿನ್ಸ್ ನಾನು ಅದ್ರಲ್ಲಿ. ಸೊ ಅವಕಾಶಗಳು ಬಂದಾಗ ನಾನು ಎಲ್ಲವನ್ನೂ ಬಾಚ್ಕೊಳಕ್ ಹೋಗ್ತಾ ಇಲ್ಲ. ಇದು ಕರೆಕ್ಟ್ ಆಗಿದ್ಯಾ, ಟೀಮ್ ಚೆನ್ನಾಗಿದ್ಯಾ ನೋಡಿ. ಒಂದೇ ಅಲ್ವಲ್ಲ, ಯಾರಿಂದನೂ ಯಾರು ಕೂಡ ಉದ್ಧಾರ ಆಗ್ಬೇಕು ಅಥವಾ ಅವರಿಂದಾನೇ ಬೆಳ್ಕರಿಬೇಕು ಅನ್ನೋದು ಇರಲ್ಲ. ಸೊ ಅದನ್ನ ಅವ್ರ ಅರ್ಥ ಮಾಡ್ಕೊಂಡಿಲ್ಲ ಅಂತ ಸುಮ್ನಾಗ್ತೀನಿ ಹೊರತು, ಅಲ್ಲ ಅಂದ್ರೆ ಸ್ಟ್ರಾಂಗ್ ಆಗಿದ್ದೀನಿ ನಾನು. ನೀವು ಈ ದಿನಕ್ಕೆ ಇಷ್ಟು ಸ್ಟ್ರಾಂಗ್ ಆಗಿ ನೀವು ಮಾತಾಡ್ತಿದ್ರ, ಇದೆಲ್ಲ ಸಂತೋಷ. ಬಟ್ ಅವಾಗ ನಿಮ್ಗೆ ಎಷ್ಟು ಎಫೆಕ್ಟ್ ಮಾಡ್ತಿದ್ದು? ತುಂಬಾ ಎಫೆಕ್ಟ್ ಮಾಡಿದೆ. ತುಂಬಾ ಅಳ್ತಾ ಇದ್ದೆ ನಾನು. ಇವಾಗ್ಲೇ ನಾನು ಅದ್ಲಿ ಕಣ್ಣೀರು ಅಷ್ಟು ಈಸಿಯಾಗಿ ಬರಲ್ಲ, ಬಂದ್ರು ನಾನು ಅಳದೇ ಗೊತ್ತಾಗಲ್ಲ ಯಾರಿಗೂ. ನಾನೇನೋ ಸ್ವಲ್ಪ ಬೇಜಾರಾದಾಗ ಅಳ್ತೀನಿ, ಅದ್ ಕಣ್ಣು ತುಂಬ್ಕೊಂಡ್ಬಿಡ್ತೀನಿ, ಸುಮ್ನಾಗ್ತೀನಿ. ಆವಾಗ ನಾನು ತುಂಬಾ ಅಳ್ತಾ ಇದ್ದೆ. ನಾನು ಎಷ್ಟೋ ದಿನ ರಾತ್ರಿ ಎಲ್ಲ ಮಲಗಕ್ಕೆ ನಿದ್ರೆ ಬರ್ತಾ ಇರ್ಲಿಲ್ಲ. ನನ್ಗೆ ಹೇಳ್ಕೊತಾ ಇದ್ದೆ. ಒಬ್ಬ ಒಳ್ಳೆ ಫ್ರೆಂಡ್ ಇದ್ರು, ಅವ್ರ ಹತ್ರ ನಾನು ಹೇಳ್ಕೊತಿದ್ದೆ. ಮನೆಯವ್ರಿಗೆ ಹೇಳಿದ್ರೆ ಅವ್ರಿಗೆ ಎಲ್ಲಿ ಬೇಜಾರಾಗುತ್ತೆ. ನಮ್ಮ ಮನೇಲಿ ತುಂಬಾ ಸೆನ್ಸಿಬಲ್ ಜನಗಳು, ಅದನ್ನೇ ತುಂಬಾ ಮನ್ಸಿಗೆ ತಗೊಳ್ತಾರೆ. ನಮ್ಮ ಅಮ್ಮ ಇರ್ಬೋದು, ಯಾರು, ಅವ್ರಿಗೆ ಅಫೆಕ್ಟ್ ಆಗತ್ತೆ ಅಂತ. ಬಟ್ ಏನು ಮಾಡಕ್ಕಲ್ಲ, ಆ ಪ್ರೋಸೆಸ್ಸೇ ನನ್ನ ಗಟ್ಟಿ ಮಾಡಿರೋದು. ಇವಾಗ ಸಣ್ಣ ಪುಟ್ಟದಾದ್ರೆ ನನ್ಗೇನು ಅಫೆಕ್ಟ್ ಆಗಲ್ಲ. ಅವಾಗ ಯಾಕಂದ್ರೆ ಅಷ್ಟು ಅನ್ಭವಿಸಿ ನಾನು ಸ್ಟ್ರಾಂಗ್ ಆಗ್ಬಿಟ್ಟಿದ್ದೀನಿ. ಹೆಣ್ಮಕ್ಳು ಜನರಲ್ ಆಗಿ ಡಿವೋರ್ಸ್ ತಗೊಬೇಕು ಅಂದ್ರೆ ಅವರಿಗೆ ತೊಂದರೆ ಅನುಭವಿಸ್ತಿರ್ತಾರೇನೋ, ಬಟ್ ಫ್ಯಾಮಿಲಿಗಳಿಗೋಸ್ಕರ ಕಾಂಪ್ರಮೈಸ್ ಮಾಡ್ಕೊಂಡು ಸುಮ್ನೆ ಅದು ಇದೆ ನನ್ನ ವಿಚಾರದಲ್ಲಿ. ಹೌದು, ಯಾಕಂದ್ರೆ ನಮ್ಮ ಮನೇಲಿ ತುಂಬಾ ಟ್ರೆಡಿಷನಲ್ ಮೈಂಡ್ ಸೆಟ್. ನಾವ್ ಏನೇ ಇದ್ರು ಗಂಡನ ಮನೆಯಲ್ಲಿ ಇರ್ಬೇಕು, ಸಮಾಜ ಅನ್ನೋದೆಲ್ಲ.
ಪಾಪ ಏನು ಮಾಡಕ್ಕಾಗಲ್ಲ, ಅವರು ಬೆಳ್ದಿರೋದೇ ಹಂಗೆ, ನಮ್ ನೆಂಟ್ರಿಷ್ಟ್ರು ಸಮಾಜ ಅಂತ. ಬಟ್ ಅವಾಗ ಅದೇ ನನ್ ಪಾಪ ಹೇಳ್ಕೊಳ್ತಾ ಇದ್ದೆ ಅವಾಗೆಲ್ಲ. ಬಟ್ ಅವರು ಇಲ್ಲ, ಎಲ್ಲ ಸರಿ ಹೋಗುತ್ತೆ, ಹೋಗು ಹೋಗು ಅನ್ನೋರು. ಆಮೇಲೆ ಇನ್ನೇನ್ ಮಾಡೋದು, ಫ್ಯಾಮಿಲಿಗೋಸ್ಕರ ಇಷ್ಟೇ ನಂದು, ಇನ್ನೇನೇ ಆದ್ರೂ ನಾನೇ ಇದ್ ಮಾಡ್ಕೋಣ, ಅಲ್ಲಿಗೇನು ಹೋಗೋದ್ ಬೇಡ, ಅಲ್ಲಿ ಹೋದ್ರುನು ಪಾಪ ಅವ್ರಗಳಿಗೂ ಯಾಕೆ ತೊಂದ್ರೆ ಅಂತ ಹೇಳ್ಬಿಟ್ಟು ನಾನೊಂದು ಡಿಸಿಷನ್ ತಗೊಂಡಿದ್ದೆ. ಅದಾದ್ಮೇಲೆ ನೋಡಿ ಹಿಂಗಾಯ್ತು. ಅದಕ್ಕೆ ನನಗೆ ಬೇಜಾರಾಗೋದಿಲ್ಲ, ಸರಿ ಹೋಯ್ತು, ಎಲ್ಲ ಇದ್ ಮಾಡ್ಕೊಂಡು ಇದ್ಬಿಡೋಣ ಅನ್ನೋವಾಗ ಇನ್ನೇನ್ ಅಂತ ಅಂದಾಗ ಮೋಸ್ಟ್ಲಿ ಅದು ದೇವ್ರ ಕಾಲ್ ಆಗಿತ್ತು ಅಂತ ನನ್ಗೆ ಅನ್ಸುತ್ತೆ. ಹೌದು. ಬಟ್ ಅದೇ, ಬಟ್ ನೋಡಿ ಇವಾಗ ನನ್ ವಿಚಾರ ಓಕೆ, ಬೇರೆದ್ದೇನು ಆಗ್ಲಿ, ಎಷ್ಟೋ ಜನ ಹೆಣ್ಮಕ್ಳು ನೀವು ನೋಡ್ತಿರ್ತೀರಾ, ಅವ್ರಿಗೆ ಕಾಂಪ್ರೋ ಆಗು ಅಂತ ಹೇಳಿ ಅವರ ಜೀವ ಹೋಗಿ ಅದ್ ಎಂಡ್ ಆಗಿರುತ್ತೆ. ನಾನ್ ನ್ಯೂಸ್ ಓದೋವಾಗ ನೋಡ್ತೀನಲ್ಲ, ಅವರು ಒಂದು ಮಾಡ್ಕೋತಾರೆ ಅದನ್ನ ಫೇಸ್ ಮಾಡಕ್ ಆಗದೆ, ಇಲ್ಲ ಅವರೇನೆ ಸಾಯಿಸ್ಬಿಟ್ಟಿರ್ತಾರೆ ಅತ್ತೆ ಮಾವ ಎಲ್ಲ. ಅಂದ್ರೆ ಇಲ್ಲಿ ಆತರ ಆಗತ್ತೆ ಅಂತಲ್ಲ, ಅಂದ್ರೆ ಸ್ವಲ್ಪ ಕೇಳ್ಬೇಕು ಫ್ಯಾಮಿಲಿಯವರು, ಏನಕ್ಕೆ ಏನ್ ಆಗ್ತಾ ಇದೆ ಅನ್ನೋದನ್ನ. ಸುಮ್ನೆ ಇಲ್ಲಪ್ಪ ನೀನ್ ಅಲ್ಲೇ ಇರ್ಬೇಕು ಸಮಾಜ ಅಂತ ಹೇಳ್ದಲೇನೆ ಸ್ವಲ್ಪ ಕೇಳ್ಬೇಕು. ಯಾಕಂದ್ರೆ ಆ ಟೈಮಲ್ಲಿ ಒಂದು ಚಿಕ್ಕ ಏಜ್ಗೆ ಮದ್ವೆ ಆಗಿ ಮಗು ಅಂತೆಲ್ಲ ಅಂದಾಗ ವೀಕ್ ಮೈಂಡೆಡ್ ಆಗಿರ್ತಾರೆ. ಸೊ ಆ ಟೈಮಲ್ಲಿ ಅದನ್ನ ಹ್ಯಾಂಡಲ್ ಮಾಡಕ್ ಅವ್ರಿಗೆ ಬಂದಿರಲ್ಲ, ಏಜ್ ಚಿಕ್ಕದಿರುತ್ತೆ. ಸೊ ಅವಾಗ ತಂದೆ ತಾಯಿ ನಿಂತ್ಕೋಬೇಕು ಅಂತ ನನಗೆ ಅಂತ ಅನ್ಸುತ್ತೆ. ಬಟ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಿದೆಲ್ಲ ಡಿವೋರ್ಸ್ ಪ್ರಕರಣಗಳು. ಹೌದು, ನನಗೇನ್ ಅನ್ಸುತ್ತೆ ಅಂದ್ರೆ ಅದು ನಿಜವಾಗ್ಲೂ ಆಗಲ್ಲಪ್ಪ, ಬಾಳದಕ್ ಆಗದೇ ಇಲ್ಲ. ಇವರಿಂದ ನನಗಾಗ್ಲಿ ಅಥವಾ ಮಕ್ಳಿಗಾಗ್ಲಿ ತುಂಬಾ ನಮ್ ಜೀವನನೇ ಹಾಳಾಗತ್ತೆ ಅಂದ್ರೆ ನಾವು ಡಿವೋರ್ಸ್ ತಗೊಳೋದ್ರಲ್ಲಿ ಯಾವ್ದೇ ತಪ್ಪಿಲ್ಲ. ಕೆಲವೊಂದೆಲ್ಲ ನಾವು ನೋಡ್ತಾ ಇರ್ತೀವಿ ಪೇಪರ್ ಅಲ್ಲಿ ಎಲ್ಲ ನೋಡಿದಾಗ, ತುಂಬಾ ಸಿಲ್ಲಿ ರೀಸನ್ಸ್ಗೆಲ್ಲ ಆದಾಗ ಇಷ್ಟಕ್ಕೆಲ್ಲ ಅಂತ ಅನ್ಸುತ್ತೆ. ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ನಮ್ದೊಂದು ರೀಸನ್ ಇರುತ್ತೆ, ಏನಕ್ಕೆ ಗೋರ್ಕೆ ಹೊಡಿತಾರೆ ಅಂತ ಡಿವೋರ್ಸ್ ಆಗೋದು, ಬೇರೆ ಬೇರೆ ಸಿಲ್ಲಿ ರೀಸನ್ಸ್ಗೆ ಅಂತವ್ರು ಮದ್ವೆನೇ ಆಗ್ಬಾರ್ದು. ಸುಮ್ನೆ ವೇಸ್ಟ್ ಅಲ್ವಾ, ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ, ಮತ್ತೆ ಅವ್ರ ಪೇರೆಂಟ್ಸ್ ಏನೋ ಹೋಪ್ ಇಟ್ಕೊಂಡಿರ್ತಾರೆ. ಅಂದ್ರೆ ಈ ಸಂಬಂಧಗಳು ಆ ವ್ಯಾಲ್ಯೂಸ್ ಬೇರೆನೆ ಅವಾಗ, ಗಂಡ ಹೆಂಡತಿ ಅಪ್ಪ ಅಮ್ಮ ಹಂಗಿದ್ದಾಗ ಇದು ಒಂದು ಸೈನಲ್ಲಿ ಹೋದಾಗ ಅದು ಸಿಲ್ಲಿ ರೀಸನ್ ಇದ್ದಾಗ ಒಂಥರ ಅನ್ಸುತ್ತೆ. ಬಟ್ ತೀರಾ ಈಗ ಆಗದೇ ಇಲ್ಲಪ್ಪ, ಅವ್ರ ಜೊತೆ ಇದ್ರೆ ನರಕ, ನಮ್ಮ ಭವಿಷ್ಯನೇ ಇಲ್ಲ ಅಥವಾ ಜೀವನ ಹಾಳಾಗತ್ತೆ ಅಂದಾಗ ತಗೊಳೋದ್ರಲ್ಲಿ ಏನ್ ತಪ್ಪಿಲ್ಲ ಬಿಡಿ. ಈಗ ನೀವು ಆ ವ್ಯಕ್ತಿ ಜೊತೆಗೆ ಮಾತಾಡಿದ್ದು ಉಂಟಾ ಡಿವೋರ್ಸ್ ಇನ್ನೇನ್ ಕೊನೆಯ ಹಂತಕ್ಕೆ ಹೋಗ್ಬೇಕು ಅಂದ್ರೆ ನೀವು ವರ್ಕ್ ಮಾಡಿದ್ರ ನಿಮ್ ಸಂಬಂಧ ಉಳಿಸ್ಕೊಬೇಕು ಅಂತ? ಅಲ್ಲಿ ಏನಾಯ್ತು ಅಂದ್ರೆ ಯಾವ್ದೋ ಒಂದು ಇನ್ಸಿಡೆಂಟ್ ಆದಾಗ ನನ್ನ ಮನ್ಸಿಗೆ ತುಂಬಾನೇ ನೋವು, ಅದೊಂದು ಆಘಾತ ತರಾನೇ ಆಗ್ಬಿಡ್ತು ನನಗೆ. ಅದನ್ನ ತಗೊಳಕ್ ಆಗ್ತಿರ್ಲಿಲ್ಲ, ಅಕ್ಸೆಪ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಅಲ್ಲ ಅಂದ್ರೆ ಇಲ್ಲಲ್ಲ ಅಂತ ಇಫ್ ಯು ಕಂಫರ್ಟಬಲ್ ಏನ ಹೇಳುವಂತದ್ದ ಅಥವಾ ಇಲ್ಲ, ಅದು ಬೇಡ ಅಂತ ನಾನು ಹೇಳಿಲ್ಲ. ಹೌದು, ತುಂಬಾ ವೈಯಕ್ತಿಕ ವಿಚಾರ, ಅದು ಬೇಡ ಪಾಪ ಹೇಳಿ ಅವ್ರಿಗೆಲ್ಲ ಇದ್ ಮಾಡೋದು ಅಂತ. ಮನುಷ್ಯ ಅಂದ್ರೆ ತಪ್ಪು ಎಲ್ರು ಮಾಡ್ತಾರೆ. ತುಂಬಾ ಡಿಸ್ಟರ್ಬ್ ಆಯ್ತದ್ರಿಂದ ನನ್ಗೆ. ತಪ್ಪು ಮಾಡಿದ್ರು ಪರವಾಗಿಲ್ಲ, ಆಮೇಲೆ ಅದನ್ನ ತಿದ್ಕೊಂಡಿದ್ದಿದ್ರೂ ಇದಾಗ್ತಿತ್ತೇನೋ. ಬಟ್ ಎಲ್ಲೋ ಒಂದ್ ಕಡೆ ಆ ಈಗೋನ್ನ ಬಿಡ್ಲಿಲ್ಲ. ಅದಕ್ಕೋಸ್ಕರ ಆ ಈಗೋ ಹೋಗಿ ಎಲ್ಲ ಆಗಿದ್ದಿದ್ರು ಬಹುಶಃ ಏನೋ ಹೊಂದಾಣಿಕೆ ಆಗ್ತಿತ್ತೇನೋ. ಈಗೋ ಇಂದಾನೆ ಮನುಷ್ಯ ಹಾಳಾಗೋದು, ಕೆಲವ್ರು, ಎಲ್ರೂ ಅಲ್ಲ, ಕೆಲವ್ರು. ಸೊ ಹಾಗಾಗಿ ಅದು ಯಾವತ್ತು ಕೂಡ ಸರಿ ಹೋಗಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ನೆ. ಅಲ್ಲ, ನೀವೀಗ ನಂಬಿಕೆ ಇದೆ. ನಾನು ಫಸ್ಟ್ ಪ್ರಶ್ನೆ ಅವಾಗ ಕೇಳಿದಾಗ ಅಂದ್ರೆ ನೀವು ಮದ್ವೆ ಎಂಗೇಜ್ಮೆಂಟ್ ಅಂತ ಮದ್ವೆ ಫಿಕ್ಸ್ ಆದಂತ ಟೈಮಲ್ಲಿ ನಾನು ನಿಮಗೊಂದು ಮಾತು ಕೇಳಿದಲ್ಲ, ಮಾತಾಡ್ಕೊಂಡಿದ್ರ ನೀವು ಮದ್ವೆ ಮುಂಚೆ? ಅದೇ ತರ ಈ ಸಂಬಂಧ ಬ್ರೇಕ್ ಆಗುವಂತ ಟೈಮಲ್ಲೂ ಕೂಡ 1-to-1 ಒಂದು ಮಾತುಕತೆ ಆಗಿತ್ತ ಅಥವಾ ಅಂತ ತುಂಬಾನೇ ಆಗಿತ್ತ? ಇಲ್ಲ, 1-to-1 ನಾವು ಮಾತೇ ಆಡ್ಲಿಲ್ಲ. ಫೋನಲ್ಲಿ ಓವರ್ ದ ಫೋನು ಏನಾದ್ರು ಹೇಳುವಾಗ ಅದು ಯಾವ್ದು ಕೂಡ ಕನ್ವಿನ್ಸಿಂಗ್ ಆಗಿ ಇರ್ತಿರ್ಲಿಲ್ಲ. ಎಲ್ಲೋ ಒಂಥರ ಈಗೋ ಬಿಟ್ಟಿ ಒಬ್ಬ ಮನುಷ್ಯ ಮನಸ್ಸಿಂದ ಮಾತಾಡೋದಕ್ಕೂ, ಸುಮ್ನೆ ನಾನು ಎಲ್ಲಿ ಚಿಕ್ಕವನಾಗ್ತೀನೋ ಅಂತ ಮಾತಾಡೋದಕ್ಕೂ ಅದು ಗೊತ್ತಾಗ್ಬಿಡುತ್ತೆ ವ್ಯತ್ಯಾಸ. ಸೊ ಹಾಗಾಗಿ ಅದೆಲ್ಲೋ ಆ ಕಡೆಯಿಂದ ತುಂಬಾ ಪ್ರಯತ್ನಗಳಾಗ್ಲಿಲ್ಲ. ಇದನ್ನ ಬಿಟ್ಬಿಡೋಣ ಅನ್ನೋ ತರಾನೇ ಅವ್ರಿಗೂ ಬರ್ತಾ ಇತ್ತು. ಸೊ ಹಾಗಾಗಿ ಇದು ಬಿಡು, ಜೊತೆಲಿ ಇದ್ದು ನಾವು ಸುಮ್ನೆ ಅವ್ರ ನೆಮ್ಮದಿ ನಮ್ ನೆಮ್ಮದಿ ಎರಡು ಹಾಳಾಗೋ ಬದ್ಲು ಅವ್ರಿಗೆ ಎಲ್ಲಿ ನೆಮ್ಮದಿ ಇರುತ್ತೋ ಇದ್ ಬಿಡ್ಲಿ ಅನ್ಕೊಂಡು ನಾವಿಬ್ರು ಡಿಸೈಡ್ ಮಾಡಿದ್ವಿ. ನಾನು ಕೋರ್ಟಲ್ಲೇ ಸಿಗ್ತಾ ಇದ್ದಿದ್ದಷ್ಟೇ. ಅದ್ ಬಿಟ್ರೆ ನಾವೆಲ್ಲೂ ಹೊರಗಡೆ ಸಿಕ್ಕಿ ಏನು ಮಾತಾಡ್ಲಿಲ್ಲ. ಓವರ್ ದಿ ಫೋನ್ 1-2 ಸಲ ಮಾತಾಡಿದೀವಿ ಅಷ್ಟೇ. ಈಗ ಡಿವೋರ್ಸ್ ಅಂತ ಅಪ್ಲೈ ಮಾಡಿದ್ಮೇಲೆ ಕೂಡ ಎಲ್ಲಾದ್ರೂ ಯೋಚನೆ ಮಾಡಿದ್ರ ಮತ್ತೆ ಎಲ್ಲ ವಾಪಸ್ ತಗೊಂಡ್ಬಿಡೋಣ ಅಥವಾ ಬೇಡ? ಆ ಕನ್ಫ್ಯೂಷನ್ಸ್ ಏನಾದ್ರು ಇತ್ತ ಅಥವಾ ಕ್ಲಾರಿಟಿ ಇತ್ತ? ಯಾವ ಪಾಸಿಟಿವ್ ನೆಗೆಟಿವ್ ಅಂತ ತಕಡಿ ಹಾಕಿದಾಗ, ನೆಗೆಟಿವ್ ಜಾಸ್ತಿ ಇದ್ದಾಗ ನಾವು ಕಾಲ್ ತಗೊಳ್ಳೇಬೇಕಾಗತ್ತೆ. ನಾನು ಆ ತರದನ್ನು ಯೋಚನೆ ಮಾಡ್ತಿದ್ದೆ ಇಲ್ಲ. ಬಟ್ ಏನಂದ್ರೆ ಮೇನು ತುಂಬಾನೇ ಅದು ಹೇಳ್ಕೊಳಕ್ ಆಗದೆ ಇರೋವಂಥದ್ದು. ತೀರಾ ಅಷ್ಟಿದ್ದಾಗ ಮೋಸ್ಟ್ಲಿ ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ, ಯಾವ ಹೆಣ್ಣು ಕೂಡ ಅಕ್ಸೆಪ್ಟ್ ಮಾಡಲ್ಲ.
ಹಂಗಾದಾಗ್ಲೇ ಇಲ್ಲ ಬಿಡು ಇದಾಗೋದಿಲ್ಲ ಅಂತ ಹೇಳಿ ಯಾವುದೋ ಒಂದು ಇನ್ಸಿಡೆಂಟ್ ಇಂದ ಅಲ್ಲ, ಇದೆಲ್ಲ ಕೂಡ ಕಲೆಕ್ಟೆಡ್ ರಿಯಾಕ್ಷನ್ ಇದು. ಈಗ ಒಂದು ಡಿವೋರ್ಸ್ ಅಂತ ಆದ್ಮೇಲೆ ಹೆಣ್ಮಕ್ಳು ಸೊಸೈಟಿಲಿ ಬದುಕೋದು, ಅದು ಸೊಸೈಟಿ ಹೆಂಗೆ ಏನಾದ್ರು ತುಂಬಾ ಡಿಫ್ರೆನ್ಸ್ ಅಲ್ಲಿ ನೋಡಕ್ ಶುರು ಮಾಡುತ್ತಾ ಅಥವಾ ಹೇಗೆ? ಅದ ಅಂತಾರೆ, ಬಟ್ ನನಗೇನೋ ಅಷ್ಟು ಡಿಫ್ರೆನ್ಸ್ ಫೀಲ್ ಆಗಿಲ್ಲ. ನಿಜವಾಗ್ಲೂ ಸಮಾಜ ಇದೆ, ಕೆಲವರೆಲ್ಲ ಈ ಸೈಕೋಪಾತ್ಗಳು ಅಥವಾ ಕೆಟ್ಟ ಮನಸ್ಥಿತಿಯವ್ರು ಎಷ್ಟಿದಾರೋ ಹಂಗೆ ಒಳ್ಳೆಯವರು ತುಂಬಾ ಇದ್ದಾರೆ. ನನ್ನ ಅಕ್ಕಪಕ್ಕ ಕೊಲೀಗ್ಸು ಅವರೆಲ್ಲ ಎಷ್ಟು ಪ್ರೀತಿ ಕೊಡ್ತಾರೆ. ನೀವು ತುಂಬಾ ಬ್ಯುಸಿ ಇರ್ತೀರಾ, ತುಂಬಾ ಕಷ್ಟ ಪಡ್ತೀರಾ, ನಾವು ನೋಡ್ತಾ ಇದೀವಿ, ವಿ ಆರ್ ಪ್ರೌಡ್ ಅಂತಾರೆ ಅಕ್ಕಪಕ್ಕದ ಮನೆಯವರು. ಇವರು ಅಷ್ಟೇ, ನೀವು ರೆಸ್ಟ್ ಮಾಡಿ ಇದ್ ಮಾಡಿ. ಮುಂಚೆಗಿಂತ ನನ್ಗೆ ಜಾಸ್ತಿ ಪ್ರೀತಿ ಜನಗಳಿಂದ ಸಿಗ್ತಾ ಇದೆ. ಸೊ ಎಲ್ಲೋ ನನ್ನನ್ನ ಆತರ ನೋಡಿ ಯಾರು ಇದ್ ಮಾಡಲ್ಲ ಗೊತ್ತಾ, ಎಲ್ರು ಇನ್ನು ನನ್ಗೆ ಎನ್ಕರೇಜ್ ಮಾಡ್ತಾರೆ. ಈ ಸಮಾಜ ಕೆಟ್ಟದು, ನಾವು ಹುಷಾರಾಗಿರ್ಬೇಕು, ಒಂಟಿ ಹೆಣ್ಣು ಆತರ ನನಗೇನು ಅನ್ಸ್ತಾ ಇಲ್ಲ. ನಿಜವಾಗ್ಲೂ ಗಾಡ್ಸ್ ಗ್ರೇಸ್ ನನಗೆ ಸೆಕ್ಯೂರ್ ಫೀಲಿಂಗೇ ಇದೆ. ಯಾಕಂದ್ರೆ ಅಮ್ಮ ಇರ್ತಾರ, ಮನೆಗೆ ಹೋದ್ರೆ ಅಮ್ಮ ಇದ್ದಾರೆ, ಮಗ ಇದ್ದಾನೆ, ನಾನ್ ಕೆಲಸ ಮಾಡ್ತಾ ಇರ್ತೀನಿ. ದುಡಿಯೋ ಜಾಗದಲ್ಲೂ ಕೂಡ ಎಲ್ರು ರೆಸ್ಪೆಕ್ಟ್ ಕೊಡ್ತಾರೆ. ನಾವ್ ಹೇಗಿರ್ತೀವೋ ಅದು ಆ ತರದ್ದು ಮುಂಚೆನೂ ಎಕ್ಸ್ಪೀರಿಯನ್ಸ್ ಆಗ್ತಿದ್ದು. ಗಂಡ ಇರೋವಾಗ್ಲೂ ಕೂಡ ಆ ತರದ ಎಕ್ಸ್ಪೀರಿಯನ್ಸ್. ಅವ್ರನ್ನ ನಾವ್ ಹೆಂಗೆ ಇದ್ ಮಾಡ್ತೀವಿ ಅನ್ನೋದ್ರ ಮೇಲೆನೆ ಡಿಪೆಂಡ್ ಆಗಿರುತ್ತೆ ಹೊರತು ಯಾರೊಬ್ಬ ಮಾಡ್ತಾನೆ ಬ್ಲಾಕ್ ಮಾಡು ಬಿಸಾಕು ಅಷ್ಟೇ. ಇನ್ನೊಂದು ಟೋನ್ ಬೇರೆನೆ ಇದೆ, ಅದ್ರಲ್ಲಿ ಮಾತಾಡು ಬಿಸಾಕು ಅಷ್ಟೇ. ಅದ್ರ ಆಚೆಗೆ ಯಾರು ಕೂಡ ಅದನ್ನ ಮೀರಿ ಹತ್ರ ಬರಕ್ ಸಾಧ್ಯನೇ. ಒಂದ್ ಸ್ವಲ್ಪ ಬುದ್ಧಿವಂತರಾಗಿರ್ಬೇಕು, ನಾವು ಇನ್ನೋಸೆಂಟ್ ಆಗಿರ್ಬಾರ್ದು. ಯಾರೋ ಏನೋ ಕರೀತಾರೆ, ಮೀಟ್ ಮಾಡಿ, ನೀನ್ ಪೂರ್ವಪರ ಕಳ್ಸು, ನಿಂದೇನಿದೆ ಫಸ್ಟ್, ಆಮೇಲೆ ನಾನ್ ಮೀಟ್ ಮಾಡ್ತೀನಿ ಅಂತ ಯಾರೋ ಎಲ್ಲ ಡೈರೆಕ್ಟ್ರು ಅದೇನೋ ತುಂಬಾ ಮೆಸೇಜ್ ಎಲ್ಲ ಮಾಡ್ತಿರ್ತಾರಲ್ಲ, ನೀನು ಬಿಗ್ ಸ್ಟಾರ್ ಕಾಸ್ಟ್ ಹಾಕೊಂಡ್ ಮಾಡ್ತೀನಿ ಅಂದಿಲ್ಲ, ನಿಂದೇನಿದೆ ಪ್ರೂಫ್ ಕಳ್ಸಪ್ಪ ಫಸ್ಟ್ ಅಂತೀನಿ. ಆವಾಗ ಬರ್ತಾ ಇಲ್ಲ. ಆದ್ರೆ ಆ ಫೇಕ್ ಅದೆಲ್ಲ ಗೊತ್ತಾಗ್ಬಿಡುತ್ತೆ, ಅದನ್ನ ಹ್ಯಾಂಡಲ್ ಮಾಡಕ್ ಬರ್ಬೇಕಷ್ಟೆ. ಸಮಾಜ ಚೆನ್ನಾಗೇ ಇದೆ, ನಾವ್ ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಒಳಿತು ಕೆಡುಕುಗಳಾಗತ್ತೆ ಅಷ್ಟೆ.